ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ. ಸುಮಾರು ಜನ ಕೇಳ್ತಿದ್ರಿ ನರ್ಸಿಂಗ್ಗೆ ಯಾರಾದರೂ ಆಲ್ರೆಡಿ ಮಾಡ್ತಿರೋರ ಹತ್ರ ನಮಗೆ ವಿಡಿಯೋ ಮಾಡಿ ಅಂತ. ಯಾವುದೇ ರೀಲ್ ಮಾಡಿದ್ರು ನರ್ಸಿಂಗ್ ಜಾಬ್ಸ್ ಬಗ್ಗೆ ಹೇಳಿ, ನರ್ಸಿಂಗ್ ಮಾಡಬೇಕು ಅದ್ರ ಬಗ್ಗೆ ಹೇಳಿ, ಇದ್ರ ಬಗ್ಗೆ ಹೇಳಿ ಅಂತ ತುಂಬ ಜನ ಕೇಳ್ತಿದ್ರಿ ನನಗೆ. ಸೊ ಹಾಗಾಗಿ ಲಾಸ್ಟು ನವೆಂಬರಲ್ಲಿ ಮ್ಯೂನಿಕಲ್ಲಿ ನನಗೆ ಇವರು ಸಿಗ್ತಾರೆ, ಪರಿಚಯ ಆಗ್ತಾರೆ. ಸೊ ಅವತ್ತು ಒಂದು ನರ್ಸಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನೆಕ್ಸ್ಟ್ ಲೆವೆಲ್ ವೈರಲ್ಲು. ಇವರು ಅಂತೂ ಫುಲ್ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾರೆ ಈಗ ಹುಬ್ಳಿಯಲ್ಲಿ. ಸೊ ಹಾಗಾಗಿ ಒಂದು ಕಂಪ್ಲೀಟ್ ಡೀಟೇಲ್ ವಿಡಿಯೋ, ಯಾರಿಗೆ ನರ್ಸಿಂಗ್ ರಿಲೇಟೆಡ್ ಏನೇ ಕ್ವಶನ್ಸ್ ಇದ್ದರೂ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ಆ ಎಲ್ಲ ಕ್ವಶನ್ಸ್ಗೂ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇದೆಲ್ಲ ನಾನು ಕಂಪ್ಲೀಟ್ ಸೆಕ್ಷನ್ ವೈಸ್ ಡಿವೈಡ್ ಮಾಡಿರ್ತೀನಿ. ಕಂಪ್ಲೀಟ್ ಇವರ ಜರ್ನಿ, ಇವ್ರು ಯಾರು, ಎಲ್ಲಿಂದ ಹೆಂಗೆ ಬಂದರು, ಮತ್ತು ಜರ್ಮನಿಯಲ್ಲಿ ಎಲ್ಲಿ ವರ್ಕ್ ಮಾಡ್ತಿದ್ದಾರೆ, ಏನು ಎತ್ತ, ಆ್ಯಂಡ್ ಇಂಪಾರ್ಟೆಂಟಾಗಿ ಸ್ಯಾಲ್ರಿ ಎಷ್ಟು ಅಂತ ಕಂಪ್ಲೀಟ್ A to Z ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸು. ಇದರ ಬಗ್ಗೆ ನೀವು ಈ ವಿಡಿಯೋನ ನೋಡೋ ಮುಖಾಂತರ ನೀಟಾಗಿ ಅರ್ಥ ಆಗುತ್ತೆ ಕನ್ನಡದಲ್ಲಿ. ಸೊ ಹಾಗಾಗಿ ನೋಡಿ. ಸೊ ತಡ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ತುಂಬ ಜನ ನೋಡ್ತಿದ್ದೀರಾ, ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾವು ಯಾವುದೇ ರೀತಿ ವೀಡಿಯೋಸ್ನ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಸಹ ಇರ್ತೀನಿ, ತುಂಬಾ ಆ್ಯಕ್ಟಿವ್ ಇರ್ತೀನಿ. ಸೊ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವರ ಒಂದು ಜರ್ನಿ ಆ್ಯಸ್ ಎ ನರ್ಸ್ ಆಗಿ ಇಂಡಿಯಾಯಿಂದ ಜರ್ಮನಿಗೆ ಬಂದು ಆಲ್ಮೋಸ್ಟ್ 2 ವರ್ಷ ಆಗಿದೆ. ಸೊ ಅವರ ಕಂಪ್ಲೀಟ್ ಜರ್ನಿನ ಈ ಒಂದು ವಿಡಿಯೋದಲ್ಲಿರುತ್ತೆ. ಸೊ ಹಾಗಾಗಿ ಸೌಮ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ವಿಡಿಯೋ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ. ಆ್ಯಂಡ್ ನಿಮ್ಮಿಂದ ಸುಮಾರು ಜನಕ್ಕೆ ಈ ಒಂದು ವಿಡಿಯೋ ಒಂದು ಮಾರ್ಗದರ್ಶನ ಥರ ಇರುತ್ತೆ. ನಿಮ್ಮ ಒಂದು ಮನಸ್ಸಿಂದ ಏನೇನು ಬರುತ್ತೋ, ನನಗೆ ಕೆಲವೊಂದು ಕ್ವಶನ್ಸ್ ಬಂದಿದೆ, ಅದನ್ನು ಕೇಳ್ತಾ ಹೋಗ್ತೀನಿ, ಅದನ್ನು ಆನ್ಸರ್ ಮಾಡಿ. ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಬೇಸಿಕ್ ಇಂಟ್ರೊಡಕ್ಷನ್ನ ಕೊಡಿ. ನನ್ನ ಹೆಸರು ಸೌಮ್ಯ ಅಂತ, ಹುಬ್ಳಿ ಕರ್ನಾಟಕದಿಂದ. ನಾ ಅರೌಂಡ್ 1.5 ಇಯರ್ 1 ಇಯರ್ 7 ಮಂತಿಂದ ಜರ್ಮನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಮ್ಯೂನ್ಷನಿಂದ ಹಾಫ್ ಆ್ಯನ್ ಹಾರ್, ಮ್ಯೂನಿಕ್ ಮೇನ್ ಸಿಟಿಯಿಂದ ಹಾಫ್ ಆ್ಯನ್ ಹಾರ್ ನಾನು ವರ್ಕಿಂಗ್ ಪ್ಲೇಸ್. ನಾ ಜರ್ಮನಿಗೆ ಬಂದಾಗ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅನ್ನಿಸ್ತು, ಬಟ್ ಈಗ ಐ ಆಮ್ ಕಂಫರ್ಟಬಲ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ. ಈಗ ಬಿಫೋರ್ ಕಮಿಂಗ್ ಟು ಜರ್ಮನಿ, ನೀವು ಯಾಕೆ ಜರ್ಮನಿನ ಚೂಸ್ ಮಾಡಿದ್ರಿ, ಮತ್ತು ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಎಷ್ಟು ಕಷ್ಟ ಆಯಿತು, ಆ್ಯಂಡ್ B1 ಅಥವಾ B2 ಬೇಕಾಗುತ್ತೆ ಈ ಒಂದು ಕೋರ್ಸಸ್ಗೆ ಅಪ್ಲೈ ಮಾಡೋದಕ್ಕೆ. ಸೊ ಅದನ್ನು ಯಾವ ಥರ ಮಾಡಿದ್ರಿ, ಮತ್ತು ಯಾವ ಯಾವ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಬೇಕು ನಾವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ, ಆ್ಯಂಡ್ ಈ ಒಂದು ಎಲ್ಲ ಪ್ರೋಸೆಸ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ? ನಾ ಜರ್ಮನಿಗೆ ಬರೋಕ್ಕಿಂತ ಮುಂಚೆ ಟೀಚಿಂಗ್ ಪ್ರೊಫೆಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. 4 ಮಂತ್ ನಾನು ಡ್ಯೂಟಿ ಮಾಡಿದೆ ಅಲ್ಲಿ. 50,000 ನಂಗೆ ಸ್ಯಾಲ್ರಿ ಬರ್ತಿತ್ತು. ಅದು ನಂಗೆ ಕನ್ವೀನಿಯೆಂಟ್ ಅನ್ನಿಸ್ತಿರ್ಲಿಲ್ಲ, ನಾನೇ ಖರ್ಚು ಮಾಡಿಬಿಡ್ತಿದ್ದೆ ಎಲ್ಲ ದುಡ್ಡು. ಅದಾದಮೇಲೆ ನಂಗೆ ಅಬ್ರಾಡ್ UK ಎಲ್ಲ ಹೋಗ್ಬೇಕಂತ ಆಸೆ ಇತ್ತು. ಇಂಗ್ಲೀಷ್ ಲ್ಯಾಂಗ್ವೇಜ್ ಚಲೋ ಐತಿ, ಅಲ್ಲಿ ಟ್ರೈ ಮಾಡೋದ ಅಂತ. ಖರೆ ಇನ್ವೆಸ್ಟ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡು ಇರಲಿಲ್ಲ. ನಾನು ನ್ಯೂಸ್ ಪೇಪರ್ ಒಳಗೆ ಜರ್ಮನಿ ಬಗ್ಗೆ ಫಸ್ಟ್ ಓದಿದ್ದು. ಅಲ್ಲಿದ್ದ ಓದಿ ನಮ್ಮ ಅಪ್ಪಾಜಿ ನನಗೆಲ್ಲ ಹೇಳ್ಕೊಟ್ಟು ಅದ್ರ ಬಗ್ಗೆ. ಅದಾದಮೇಲೆ ಫಸ್ಟ್ ನನ್ನ ಫೋಕಸ್ ಇದ್ದಿದ್ದು ಸ್ಯಾಲ್ರಿ ಚಲೋ ಐತೆ ಅಷ್ಟೇ ನನ್ನ ಫೋಕಸ್. ನಂಗೆ ಜರ್ಮನಿ ಬಗ್ಗೆ ಏನೂ ಐಡಿಯಾನೂ ಇರಲಿಲ್ಲ, ಏನೂ ಇರಲಿಲ್ಲ. ಆಮೇಲೆ ನಾನು ಜರ್ಮನ್ ಕ್ಲಾಸಸ್ನ ಸರ್ಚ್ ಮಾಡಿದಾಗ ನಂಗೆ ಒಂದು ಏಜೆನ್ಸಿ ಸರಿ ಕನ್ವೀನಿಯೆಂಟ್ ಅನಿಸಿ ಅದ್ರ ಥ್ರೂ ನಾ ಕಂಟಿನ್ಯೂ ಮಾಡಿದೆ. 6 ಮಂತ್ ಟೈಮಿಂಗ್ ಅಂತ ಹೇಳಿದ್ರು ಅವರು, ಬಟ್ 1 ಇಯರ್ ಮೇಲೇ ಟೈಮ್ ತೊಗೊಂಡೆ ಲ್ಯಾಂಗ್ವೇಜ್ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ. ಲ್ಯಾಂಗ್ವೇಜ್ ಭಾಳ ಕಷ್ಟ ಆಗುತ್ತೆ, ನನಗೂ ಕಷ್ಟನೇ ಆಯಿತು ಸ್ಟಾರ್ಟಿಂಗು. ನನ್ನ ಕಾನ್ಫಿಡೆನ್ಸು ಇರಲಿಲ್ಲ ನಾ ಜರ್ಮನಿಗೆ ಬರ್ತೀನಿ ಅಂತಂದು ಹೇಳಿ. ಬಟ್ ಹೋಗ್ತಾ ಹೋಗ್ತಾ ಟೈಮ್ ತೊಗೊಂಡ್ಮೇಲೆ ಕಲಿತಾ ಸರಿ ಅನ್ನಿಸ್ತು. ಇಲ್ಲಿಗೆ ನಾ ಬಂದಮೇಲೂ ನಂಗೆ ಲ್ಯಾಂಗ್ವೇಜ್ ಅಷ್ಟೇನು ಸರಿ ಇರಲಿಲ್ಲ. ನಾನು B1 ಕಂಪ್ಲೀಟ್ ಮಾಡ್ಕೊಂಬಂದೆ. B2 ಎಕ್ಸಾಮ್ ಕೊಟ್ಟಿದ್ದೆ, ಒಂದು ಪಾಸಾಗಿತ್ತು, ಇನ್ನೊಂದು ಫೇಲ್ ಆಗಿತ್ತು. ಅದಾದಮೇಲೆ ಇಲ್ಲಿ ಬಂದಮೇಲೆ ಈಗ 2 ಇಯರಿಂದ ವರ್ಕ್ ಮಾಡ್ತಿದ್ದೀನಿ. ಲ್ಯಾಂಗ್ವೇಜು ಚೆನ್ನಾಗಿದೆ, ಈ ಲ್ಯಾಂಗ್ವೇಜ್ ಬೆಟರ್ ಆಗಿದೆ. ಸೊ ಅದೇ ಏನಂದರೆ ಲ್ಯಾಂಗ್ವೇಜ್ ಇವಾಗ ನಮಗೂ ಅಷ್ಟೇ ಇನಿಷಿಯಲ್ ಆಗಿ ಕಲಿಬೇಕಂತ ಅನ್ಸಿದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಈ ಒಂದು ಎನ್ವಿರಾನ್ಮೆಂಟಿಗೆ ಬಂದಾಗ ಡೇ ಟು ಡೇ ನಾವು ಮಾತಾಡಿ ಇಂಪ್ರೂವ್ ಆಗುತ್ತೆ. ಸೊ ಹಂಗಾಗಿ ಎಲ್ಲರಿಗೂ ಟೈಮ್ ತೊಗೊಳುತ್ತೆ. ಮೇಯ್ನಾಗಿ ಪೇಷನ್ಸ್ ಇರಬೇಕು ಲ್ಯಾಂಗ್ವೇಜ್ ಕಲಿಯೋದಕ್ಕೆ. ಸೊ ಈ ಫುಲ್ ಪ್ರೋಸೆಸ್ಗೆ ನಿಮಗೆ ಆಲ್ಮೋಸ್ಟ್ 1 ವರ್ಷ ಆಯ್ತು. 1 ಇಯರ್. ಬಟ್ ಅವ್ರ ಏಜೆನ್ಸಿ ಅವ್ರು ನಿಮಗೆ 6 ಮಂತ್ಸಲ್ಲಿ ಆಗುತ್ತೆ 6 ಅಂತ. ಮಂತಲ್ಲಿ ಆಗುತ್ತೆ ಅಂತಂದು ಹೇಳಿದ್ರು. 1 ಇಯರ್ ಟೈಮ್. ಸಿ ಏಜೆನ್ಸಿಯವರಾಗಿರಲಿ ಅಥವಾ ಆ ಥರದವ್ರು ಯಾರೇ ಆಗಿದ್ರು, ಅವ್ರು ಏನಕ್ಕೆ ಅಂದರೆ ಅವರ ಒಂದು ಕಾನ್ಸಂಟ್ರೇಷನ್ನು ದುಡ್ಡು ಮಾಡೋದ್ರ ಮೇಲೆ ಇರುತ್ತೆ. ಸೊ ಅದಕ್ಕೆ ನಾವೇ ಇವಾಗ ಯಾರೇ ಆಗಲಿ ನಿಮಗೆ ಗೈಡ್ ಮಾಡಿದ್ರು ನೀವು ಸ್ವಲ್ಪ ರಿಸರ್ಚ್ ಮಾಡಬೇಕು. ಅದ್ರ ಬಗ್ಗೆ ಯಾವ ಥರ ಏನು ಎತ್ತ ಅಂತ ರಿಸರ್ಚ್ ನೀವು ಓನಾಗಿ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ
ಸೊ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಬೆಟರು ನೀವೇ ಸ್ವಲ್ಪ ಇನ್ ಡೆಪ್ತ್ ಆಗಿ ರಿಸರ್ಚ್ ಮಾಡೋದ್ರ ಮುಖಾಂತರ ನೀವು ಆ ಒಂದು ಸ್ಪೀಡ್ ಮಾಡ್ಕೊಬೋದು. ಸೊ ಅಟ್ಲೀಸ್ಟ್ ನೀವು ಯಾರ ಮೇಲೇನೂ ಡಿಪೆಂಡ್ ಆಗೋ ಥರ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ಇವಾಗ ಓಕೆ, ನಾನು ಪ್ರಿಪೇರ್ ಆದೆ, ನಾನು ಲ್ಯಾಂಗ್ವೇಜ್ ಕಲಿತೆ, B1 ಮಿನಿಮಮ್ B1 ಬೇಕು. ಈಗ B2 ಬೇಕೇ ಬೇಕಣ್ಣ. ಅವಾಗ ನಾವು ಬರಬೇಕಾದ್ರೆ ಅಷ್ಟೇ ಯಾರೂ ಬರ್ತಿರ್ಲಿಲ್ಲ, ಅದಕ್ಕೆ B1 ಇತ್ತು. ಈಗ ಕಂಪಲ್ಸರಿ B2 ಲ್ಯಾಂಗ್ವೇಜ್ ಬೇಕೇ ಬೇಕು. ಸೊ ಇವಾಗ B2 ಆಕ್ಚುಲಿ B2 ಇದ್ರೇನೆ ಬೆಟರ್. ಯಾಕಂದ್ರೆ B2 ಇದ್ರೆ better. ಇಂಡಿಯಾದಲ್ಲಿ ಕಲ್ತ್ಕೊಂಡು ಇಲ್ಲಿ ಬಂದ್ಬಿಟ್ರೆ ಪ್ರೋಸೆಸ್ ಎಲ್ಲ ಜಲ್ದಿ ಆಗ್ಬಿಡುತ್ತೆ. ಸೊ ಇಷ್ಟೆಲ್ಲ ಮುಗಿಸ್ದೆ ನಾನು. ಇವಾಗ B2 ಸರ್ಟಿಫಿಕೇಟ್ ಬೇಕು. ಸೊ ಯಾರ್ಯಾರು ಬರ್ಬೇಕಂತಿದ್ದೀರಾ, B1 ಇದ್ರೆ ಸಾಲಲ್ಲ, ಈಗ B2 ಅಂತಾನೆ. ಸೊ ನಿಮ್ ಏಮು C1 ಅಂತ ಇಟ್ಕೊಬೇಕು. ಸೊ C1 ಅಂತ ಇಟ್ಕೊಂಡ್ರೆ ಅಟ್ಲೀಸ್ಟ್ B2 ನ ಜಲ್ದಿ ಮುಗಿಸ್ಕೊಂತೀವಿ. ಸೊ ಹಂಗಂದ್ರೆ ಮೋಸ್ಟ್ಲಿ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ನಮ್ಗೆ ಒಂದೂವರೆ ವರ್ಷ ಬೇಕಾಗುತ್ತೆ. 1 year ಬೇಕೇ ಬೇಕು. 1 year ಮಿನಿಮಮ್ ಬೇಕು ಲ್ಯಾಂಗ್ವೇಜ್ ಕಲಿಯೋದಕ್ಕೆ. ಸೊ ಇಷ್ಟೆಲ್ಲ ಮಾಡ್ಕೊಂಡೆ ಡಾಕ್ಯುಮೆಂಟ್ಸು. ಅದ್ರ ಜೊತೆ ಇನ್ನೂ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಲ್ಯಾಂಗ್ವೇಜ್ ಒಂದು, ನರ್ಸಿಂಗು ನಾನು ಮುಗಿಸಿರ್ತೀನಿ, ಪ್ಲಸ್ ವರ್ಕ್ ಎಕ್ಸ್ಪೀರಿಯನ್ಸು ಸಹ ಇರುತ್ತೆ. ಸೊ ಇದ್ರ ಜೊತೆ ಇನ್ನ ಡಾಕ್ಯುಮೆಂಟ್ಸ್ ಏನೇನಿದೆ? ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ಇದ್ರೂ ಓಕೆ, ಇರಲಿಲ್ಲ ಅಂದ್ರೂ ಓಕೆ ಅಣ್ಣ. Okay. ಬಟ್ ಎಲ್ಲ ಸರ್ಟಿಫಿಕೇಟು ಕ್ಲಿಯರ್ ಆಗಿರಬೇಕು. ಯಾಕಂದ್ರೆ ನಾವು ಪಾಸ್ಪೋರ್ಟ್ ಕ್ಲಿಯರ್ ಆಗಿರ್ಬೇಕು. ನಮ್ಮ ಫುಲ್ ನೇಮ್ ಏನಿದೆ ಎಲ್ಲ ಡಾಕ್ಯುಮೆಂಟ್ನಲ್ಲೂ ಸೇಮ್ ನೇಮೇ ಇರಬೇಕು. ಇನ್ಶಿಯಲು ಸತಿಗೂ ಚೇಂಜ್ ಆಗಂಗಿಲ್ಲ. ಅದನ್ನು ನಾವು ಫೋಕಸ್ ಮಾಡಬೇಕು. ಪಾಸ್ಪೋರ್ಟಿಗೆ ಅಪ್ಲೈ ಮಾಡೋದು, ಅಲ್ಲಿದ್ದ ಪಾಸ್ಪೋರ್ಟು ತೊಗೊಳಕ್ಕೆ 1-2 ಮಂತ್ ಒಳಗೆ ಪಾಸ್ಪೋರ್ಟ್ ಬರುತ್ತೆ. ಅದೆಲ್ಲ ಬಂದಮೇಲೆ ನಮಗೆ ಗುಡ್ ಸ್ಟ್ಯಾಂಡಿಂಗ್ ಅಂತ ನರ್ಸಿಂಗ್ ಯೂನಿವರ್ಸಿಟಿ ಒಳಗೆ ಕೊಡ್ತಾರೆ. ಗುಡ್ ಸ್ಟ್ಯಾಂಡಿಂಗ್ ಸರ್ಟಿಫಿಕೇಟ್ ಬೇಕು. ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್. ಇನ್ ಕೇಸ್ ಏನಾದರೂ ನಮ್ಮ ಮೇಲೆ ಕೇಸ್ ಗೀಸ್ ಏನಾದರೂ ಇದ್ರೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕು. ಯಾವುದಿರಲಿಲ್ಲ ಆಮೇಲೆ ಅದೆಲ್ಲ ಡಾಕ್ಯುಮೆಂಟ್ ಇರುತ್ತೆ. ಆ ಡಾಕ್ಯುಮೆಂಟ್ಸ್ನೆಲ್ಲಾನು ಇವರಿಗೆ ಇಂಗ್ಲೀಷ್ ಬರಲ್ಲ ಪ್ರಾಪರ್ಲಿ, ಬಂದರೂ ಅವರು ರೆಫರ್ ಮಾಡೋದಿಲ್ಲ ಜರ್ಮನ್ಸು. ಆ ಡಾಕ್ಯುಮೆಂಟ್ ಎಲ್ಲನೂ ಟ್ರಾನ್ಸ್ಲೇಟ್ ಮಾಡಿಸ್ಬೇಕು. ಅಂದರೆ ಜರ್ಮನ್ ಒಳಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಅದು ನಾವು ಮಾಡಿಸ್ಬೋದು, ಇಲ್ಲ ಅಂದರೆ ಏಜೆನ್ಸಿ ಯಾರು ಇರ್ತಾರೋ ಅವ್ರು ಮಾಡಿಸ್ಕೊಡ್ತಾರೆ. ನಂಗೆ ಏಜೆನ್ಸಿ ಮಾಡಿಸ್ಕೊಟ್ಟಿದ್ದು. ಇಲ್ಲ ನನಗೆ ಐಡಿಯಾ ಬೇಕು, ನಾನೇ ಮಾಡಿಸ್ಕೋಬೇಕಂದ್ರೆ ಪುಣೆ ಒಳಗೆ ಒಂದು ಡಾಕ್ಯುಮೆಂಟಿಗೆ ಹಿಂಗೆ ದುಡ್ಡು ಕೊಟ್ಟರೆ ಅವ್ರು ನಮ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ತಾರೆ. ಸೊ ಇಷ್ಟೇ ಬೇಕಾಗಿರೋ ಡಾಕ್ಯುಮೆಂಟ್ಸ್. ಓಕೆ. ಸೊ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಲ್ಯಾಂಗ್ವೇಜು ಅದು ಇದು ಇರುತ್ತೆ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ಮೇಲೆ ಸೊ ನಾನು ಲೈಕ್ ಅಮೌಂಟ್ ಅಂತ ಎಷ್ಟು ಇಟ್ಕೊಂಡಿರ್ಬೇಕು? ಸೊ ಇವಾಗ ನಾನು ಏಜೆನ್ಸಿನ ಅಥವಾ ಯಾರಾದ್ರೂ ಏಜೆನ್ಸಿನ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ಇಷ್ಟೆಲ್ಲ ನಾನು ರೆಡಿ ಮಾಡಿ ಇಟ್ಕೊತೀನಿ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಸೊ ಈಗ ನಾನು ಏಜೆನ್ಸಿನ ಹುಡ್ಕೊಬೇಕು. ಸೊ ಆವಾಗ ನನಗೆ ಎಷ್ಟು ದುಡ್ಡು ನನ್ನ ಕೈಲಿರಬೇಕು? ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ದುಡ್ಡು ಏನು ನನ್ನ ಕೈಯಾಗಿರಲಿಲ್ಲ. ಯಾಕಂದರೆ ನಾನು ಫ್ರೀ ಅಂತ ಹೋಗಿದ್ದು. ಬಟ್ ಈಗ ಫ್ರೀ ಕೊಡೋರು ಇಲ್ಲ. ಅದು ಫ್ರೀ ಇದ್ದರೂ ಅಲ್ಲಿಂದ ಅವ್ರಿಗೂ ಏನೋ ಬೆನಿಫಿಟ್ ಇರುತ್ತೆ. ಯಾವುದೇ ಏಜೆನ್ಸಿ ಆಗಿರಲಿ, ಅವ್ರ ಬೆನಿಫಿಟ್ ಇರಲಾರ್ದೆ ಯಾರೂ ಏನೂ ಕೊಡೋದಿಲ್ಲ ಅಣ್ಣ. ಈಗ ನನ್ನ ಪ್ರಕಾರ 2-3 ಲ್ಯಾಕ್ ಇರಬೇಕು ಬೈ ಹ್ಯಾಂಡ್. 3 ಲಕ್ಷ ಕೈಯಲ್ಲಿದ್ರೆ ನಿಮಗೆ ಸಾಕು. 3 ಲ್ಯಾಕ್ ನಿಮ್ಗೆ ಅಂತೂ 3 ಲಕ್ಷ ಆಯ್ತು ಅಂತ ಅನ್ಕೊಳ್ಳಿ. ನಂದು 3 ಲ್ಯಾಕ್ ಆಯ್ತು. ಫ್ರೀ ಅಂತ ಹೇಳಿನೇ ನಂಗೆ 3 ಲ್ಯಾಕ್ ಅಂತ ಹೇಳಿ 3 ಲ್ಯಾಕ್ 2 ಇಯರ್ಸ್ ಬ್ಯಾಕ್. ಇವಾಗ ಇನ್ನೊಂದು 2-3 ಲಕ್ಷ ಜಾಸ್ತಿ ಮಾಡ್ಕೊಬೋದು. ಒಂದು 5ರಿಂದ 6 ಲಕ್ಷ ಪರವಾಗಿಲ್ಲ, ರೀಸನಬಲ್ ಅಂತಾನೆ ಹೇಳ್ಬೋದು. ಸೊ ಇವಾಗ ನೆಕ್ಸ್ಟ್ ನಮ್ದು ವೀಸಾ ಮತ್ತೆ ಯಾವ ತರ ಟ್ರಾವೆಲ್ ಮಾಡಿದ್ರಿ ಅದ್ರ ಬಗ್ಗೆ ಇರುತ್ತೆ ಕ್ವೆಶನ್ಸು. ಸೊ ಹೌ ವಾಸ್ ಯುವರ್ ವೀಸಾ ಎಕ್ಸ್ಪೀರಿಯನ್ಸು ಅಂಡ್ ಹೌ ಲಾಂಗ್ ಡಿಡ್ ಇಟ್ ಟೇಕ್ ಟು ಗೆಟ್ ಯುವರ್ ವೀಸಾ, ಮತ್ತೆ ವಾಟ್ ವೇರ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಡ್ಯೂರಿಂಗ್ ವೀಸಾ ಪ್ರೋಸೆಸ್? ವೀಸಾ ಪ್ರೊಸೆಸಿಂಗ್ ಮಿನಿಮಮ್ 3 ಮಂತ್ ಟೈಮ್ ಬೇಕೇ ಬೇಕಣ್ಣ. ಬಟ್ ನಂದು ವೀಸಾ ಕಂಪ್ಲೀಟ್ ಆಗಿದ್ದು 1.5 ಮಂತಲ್ಲಿ. ಯಾಕಂದರೆ ಅಲ್ಲಿದ್ದ ಇಂಡಿಯಾದೊಳಗೆ ನಾವು ವೀಸಾಗೆ ಅಪ್ಲೈ ಮಾಡಿದರೆ ಅಲ್ಲೆಲ್ಲ ವೆರಿಫಿಕೇಷನ್ ಆಗುತ್ತೆ. ವೆರಿಫಿಕೇಷನ್ ಆದಮೇಲೆ ನಮಗಿಲ್ಲಿ ಯಾರು ಜಾಬ್ ಕೊಟ್ಟಿರ್ತಾರೋ ಜರ್ಮನಿಯಿಂದ ಅವರಿಗೆ ಲೆಟ್ರ್ ಬರಬೇಕು. ಆ ಲೆಟ್ರ್ ಬರೋವರೆಗೂ ವೇಟ್ ಮಾಡಬೇಕು. ನಂದು 2024 ಒಳಗೆ ನಾ ಕ್ರಿಸ್ಮಸ್ ಟೈಮ್ ಒಳಗೆ ಅಪ್ಲೈ ಮಾಡಿದ್ದೆ ವೀಸಾಗ. ಅದ್ರ ಸಂಬಂಧ ಕ್ರಿಸ್ಮಸ್ ಟೈಮ್ ಒಳಗೆ ಇಲ್ಲಿ ಯಾರೂ ಮೇಲ್ಸ್ ನೋಡೋದಿಲ್ಲ, ರಿಪ್ಲೈ ಬರೋದಿಲ್ಲ. ಅದಕ್ಕೆ 1.5 ಮಂತ್ ನನ್ನ ಪ್ರೊಸೆಸಿಂಗ್ ತೊಗೊಂಡಿತ್ತು. ಎಷ್ಟೇ ಲೇಟ್ ಆದರೂ ವಿತಿನ್ 3 ಮಂತ್ ನಮ್ಮ ವೀಸಾ ರಿಸೀವ್ ಮಾಡ್ತೀವಿ. ಓಕೆ. ಸೊ ಹೆಂಗಂದ್ರೆ ಈಗ ನಾವು ಏಜೆನ್ಸಿ ಮುಖಾಂತರ ಅಪ್ಲೈ ಮಾಡ್ತೀವಿ, ಇಲ್ಲಿ ಇವ್ರ ಹತ್ರ ಅಪ್ಲೈ ಮಾಡಿ ಇವ್ರು ಅಕ್ಸೆಪ್ಟ್ ಮಾಡಿ ನಮ್ಗೆ ಆಫರ್ ಲೆಟರ್ ಕೊಡ್ತಾರೆ. ಸೊ ಆ ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ನಾನು ವೀಸಾಗೆ ಅಪ್ಲೈ ಮಾಡ್ತೀನಿ. ಸೊ ಅದು ಕಳ್ಸಿದಾದ್ಮೇಲೆ ನಮ್ಗೆ ವೀಸಾ ಅಪ್ರೂವ್ ಆಗುತ್ತೆ. ಸೊ ಆ ಬರೋದಕ್ಕೆ ನಮ್ಗೆ 1.5-2 ಮಂತ್ಸ್ ಅಂತ ಅನ್ಕೊಳ್ಳಿ, ಮ್ಯಾಕ್ಸ್ ಟು ಮ್ಯಾಕ್ಸ್. ಮಿನಿಮಮ್ 3 ಮಂತ್ ಬೇಕಣ್ಣ. ಬಟ್ ನಾನು ತಗೊಂಡಿದ್ದು ಇದು ನಿಮ್ಗೆ 1.5 ಮಂತ್. ಒಬ್ಬೊಬ್ರಿಗೆ 1 ಡೇನಲ್ಲೂ ಬಂದಿದೆ ಅಣ್ಣ. ಅದು ಹೆಂಗೆ ಇವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ ಹಂಗೆ. ಡಿಸೆಂಬರ್ ಒಳಗೆ ಟೈಮ್ ತಗೊಳುತ್ತೆ. ಯಾಕಂದ್ರೆ ವೈನಾಕ್ಟಿನ್ ಅಂತ ಕ್ರಿಸ್ಮಸ್ ಇರೋದ್ರಿಂದ ಯಾರೂ ರಿಪ್ಲೈ ಮಾಡೋದಿಲ್ಲ. ಇಲ್ಲ, ಅದೊಂದು ಕ್ರಿಸ್ಮಸ್ ಅಂದ್ರೆ ಡಿಸೆಂಬರ್ ಅಲ್ಲಿ ಏನೂ ನಡೆಯೋದಿಲ್ಲ ಇಲ್ಲಿ. ಅಂಡ್ ಜರ್ಮನಿಯಲ್ಲಂತೂ ತುಂಬಾ ಅಂದ್ರೆ ತುಂಬಾ ಸ್ಲೋ ಪ್ರೋಸೆಸ್. ಹಾಸ್ಪಿಟಲ್ಸ್ಗೆ ಅಪಾಯಿಂಟ್ಮೆಂಟೇ ಸಿಗೋದು. ಇವಾಗ ನಂಗೆ ಜ್ವರ ಅಂತ ಅಂದ್ಬಿಟ್ಟು ಡಾಕ್ಟರ್ ಕಾಲ್ ಮಾಡಿದ್ರೆ
ಸರಿ ನೆಕ್ಸ್ಟ್ ಮಂತು ಫಸ್ಟ್ ವೀಕ್ ಬಂದ್ಬಿಡು ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಬದುಕಿದ್ರೆ ಹೋಯ್ತು, ಇಲ್ಲಾಂದ್ರೆ ಏನು ಮಾಡೋದು. ಸೊ ಹಾಗಾಗಿ ತುಂಬ ವೇಕೆನ್ಸಿ ಇದೆ ಮೆಡಿಕಲ್ ಫೀಲ್ಡಲ್ಲಂತೂ. ಸೊ ಇದ್ರ ಜೊತೆ ನಿಮ್ಗೆ ಏನಾದರೂ ಚಾಲೆಂಜಸ್ ಅಂತ ಅನಿಸ್ತಾ, ಲೈಕ್ ಏನ ಬೆಟರ್ ಮಾಡಿದರೆ ಬೆಸ್ಟ್ ಆಗಿರ್ತಿತ್ತು ನೀವು ವೀಸಾ ಪ್ರೊಸೆಸಲ್ಲಿ ಅಂತ ಏನಾದರೂ ಇದೆಯಾ? ನಂದು 100% ನಾ ಕೊಟ್ಟಿದ್ದೆ. ನಂದು ಬೆಟರ್ ಅಥವಾ ಮಾಡೋದೇನು ಏನು ಕಷ್ಟ ಆಯಿತು ನಿಮಗೆ ಆ ಟೈಮಲ್ಲಿ? ಕಷ್ಟ ಅನ್ಸಿದ್ರೆ ವೀಸಾಗೆ ವೇಟ್ ಮಾಡಿ 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 ಸಾಕಾಯಿತು ಅಷ್ಟೇ. ಓಕೆ. ಲಾಂಗ್ ಪ್ರೊಸೆಸ್ ಅನ್ನಿಸ್ತು. ಓಕೆ, ಇವಾಗ ವೀಸಾಗೆ ಅಪ್ಲೈ ಮಾಡಿದ್ರಿ, 1.5 ತಿಂಗಳಾದ್ಮೇಲೆ ವೀಸಾ ಬಂತು. ಹೆಂಗಿತ್ತು ನಿಮ್ಗೆ ಖುಷಿ ಅವಾಗ? ತುಂಬ ಖುಷಿಯಾಗಿದ್ದೆ. ನಾನು ಸ್ವೀಟ್ ಎಲ್ಲ ಕೊಟ್ಟಿದ್ದೆ. ಯಾಕಂದರೆ ನಂಗೆ ತುಂಬ ಭಾಳ ಜನ ಕೇಳ್ತಿದ್ರು, ಯಾವಾಗ ಹೋಗ್ತೀಯಾ, ಜರ್ಮನ್ ಲ್ಯಾಂಗ್ವೇಜ್ ಕಲಿತು ಎಷ್ಟೊಂದು ದಿನ ಆಯ್ತು, ಯಾವಾಗ ಹೋಗ್ತೀನಿ ಜರ್ಮನಿಗೆ, ಯಾವಾಗ ಹೋಗ್ತೀಯಾ ಅಂತ. ನಾನು ಆನ್ಸರ್ ಕೊಡೋಕ್ಕಿಂತ ವೀಸಾ ತೊಗೊಂಡ್ಮೇಲೆ ಆನ್ಸರ್ ಕೊಡೋಣ ಅಂತ ನಂದು. ಅವಾಗ ನನಗೊಂದು ಕಾನ್ಫಿಡೆನ್ಸ್ ಬಂತು, ಹಾಂ 100% ನಾನು ಹೋಗ್ತೀನಿ, ಇವ್ರಿಗೆ ಆನ್ಸರ್ ಸಿಗುತ್ತೆ ಎಲ್ಲರಿಗೂ ನಾನು ಕೇಳ್ತಿರೋರಿಗೆ ಅಂತ. ಸೊ ಬೆಸ್ಟ್ ಸಜೆಷನ್ ನನ್ನ ಕಡೆಯಿಂದ ಏನಂದರೆ, ನೀವು ಜರ್ಮನಿಯಲ್ಲಿ ವೀಸಾ ಸಿಗೋವರೆಗೂ ಯಾರಿಗೂ ಹೇಳಕ್ ಹೋಗ್ಬೇಡಿ ಜರ್ಮನಿಗೆ ಹೋಗ್ತೀನಿ ಅಂತ. ನಿಜವಾಗ್ಲೂ ನಾವು ಸ್ಟೂಡೆಂಟ್ಸ್ಗೂ ಅಷ್ಟೇ ಏನಾಗುತ್ತೆ ಅಂದರೆ, ನಾವು ಪೇರೆಂಟ್ಸ್ ಹತ್ರ ಮಾತಾಡಿರ್ತೀವಿ, ಏನೋ ಬಾಯ್ ತಪ್ಪ ಅಂದ್ಬಿಟ್ಟಿರ್ತೀರಿ. ಆದರೆ ರಿಲೇಟಿವ್ಸ್ ಇರ್ತಾರಲ್ಲ, ಯಾವಾಗ ಹೋಗ್ತಾನೆ, ಹೋದ್ನಾ ಜರ್ಮನಿಗೆ, ಫ್ರೆಂಡ್ಸ್ ಹೋದ ಮಗ ಜರ್ಮನಿಗೆ. ನಿಜವಾಗ್ಲೂ ಯಾವ ರೇಂಜಿಗೆ ನಿಮಗೆ ಟಾರ್ಚರ್ ಕೊಟ್ಬಿಡ್ತಾರೆ ಅಂದರೆ, ನೀವು ಜರ್ಮನಿಗೆ ಹೋದ್ರೆ ಸಾಕು ಅನ್ನೋ ಥರ ಇದ್ಬಿಡ್ತಾರೆ. ಸೊ ಹಾಗಾಗಿ ನಿಮಗೆ ವೀಸಾ ಕೈಗೆ ಬರೋವರೆಗೂ ನಾನು ಜರ್ಮನಿಗೆ ಹೋಗ್ತೀನಿ ಅಂತಲೇ ಹೇಳ್ಬಿಡಿ. ಸರ್ಪ್ರೈಸ್ ಆಗಿರ್ಬೇಕು ಎಲ್ಲರಿಗೂ. ಹೇಳಿದ್ರೆ ನಿಮಗೆ ಅದು ಬರ್ಡನ್ ಆಗುತ್ತೆ. ಸೊ ಇವಾಗ ನಿಮಗೆ ವೀಸಾ ಬಂತು. ಸೊ ವೀಸಾ ಬಂದಿದ್ದಾದ್ಮೇಲೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಯಾವ ಥರ ಬುಕ್ ಮಾಡಿದ್ರಿ? ಆ್ಯಂಡ್ ಅದಕ್ಕೂ ಇವರು ಏಜೆನ್ಸಿಯವ್ರು ಏನಾದರೂ ಹೆಲ್ಪ್ ಮಾಡಿದ್ರಾ? ಅದೆಲ್ಲ ಅಮೌಂಟ್ ಎಲ್ಲ ಹೆಂಗೆ ನೀವು ಅರೇಂಜ್ ಮಾಡಿದ್ರಿ? ವೀಸಾ ಅಪ್ರೂವ್ ಆದಮೇಲೆ ಫಸ್ಟ್ ಫ್ಲೈಟ್ ಟಿಕೆಟ್ನ ಫ್ರೀಯಾಗಿ ಕೊಡ್ತಾರಣ್ಣ. ಅಂದರೆ ನಮ್ಗೆ ಯಾರು ಜಾಬ್ ಕೊಟ್ಟಿರ್ತಾರೋ ಅವರೇ ಫ್ರೀಯಾಗಿ ಕೊಡ್ತಾರೆ. ಅದು ನನಗೆ ಅಂತಲ್ಲ, ಆಲ್ ಓವರ್ ಎಲ್ಲರಿಗೂ ಯಾರು ಇಲ್ಲಿ ಜಾಬ್ ಕೊಟ್ಟಿರ್ತಾರೋ ಅವ್ರು ಫ್ರೀಯಾಗಿ ಕೊಡ್ತಾರೆ. ಅದೇ ಏಜೆಂಟ್ ಕಡೆಯಿಂದ ನೀವು ಕ್ಲಿಯರ್ ಮಾಡಿಕೊಂಡು ಬರ್ಬೋದು. ನನ್ನ ಫಸ್ಟ್ ಫ್ಲೈಟ್ ಟಿಕೆಟ್ ಫ್ರೀ ಆಗಿತ್ತು. ನಾ ಫ್ರೀ ಆಗಿ ಬಂದೆ. ಬೆಂಗಳೂರಿಂದ ಮ್ಯೂನಿಕ್. ಯಾವುದು ಇದು ಏರ್ಲೈನ್ಸ್ ಯಾವ್ದಂತ ಅವ್ರು ಬುಕ್ ಮಾಡ್ತಾರೆ, ಯಾವ್ದು ಏರ್ಲೈನ್ಸ್ ಅಂತ ನಮಗೆ ಆಪ್ಷನ್ ಇಲ್ಲ. ಲಗೇಜಸ್ ಎಲ್ಲ ನಾರ್ಮಲ್ ಕೊಡ್ತಾರೆ. ಲಗೇಜ್ 45+7 ಇತ್ತು ನಂದು ಸ್ಟಾರ್ಟಿಂಗ್ ಬರಬೇಕಾದ್ರೆ. ದಟ್ಸ್ ನೈಸ್. ಸೊ ಬಂದ್ರಿ ಇಲ್ಲಿ ಫಸ್ಟ್ ಡೇಸ್ ಇನ್ ಜರ್ಮನಿ ಹೆಂಗಿತ್ತು, ಮತ್ತೆ ಹೌ ವಾಸ್ ಯುವರ್ ಫಸ್ಟ್ ವೀಕ್ ಇನ್ ಜರ್ಮನಿ? ಯಾರಾದರೂ ನಿಮಗೆ ಅಕೊಮಡೇಷನ್ಗೆ ಮತ್ತು ಪೇಪರ್ ವರ್ಕ್ಗೆ ಹೆಲ್ಪ್ ಮಾಡಿದ್ರಾ? ಅದಾದಮೇಲೆ ಬಿಗ್ಗೆಸ್ಟ್ ಕಲ್ಚರಲ್ ಶಾಕ್ ಅನ್ಸಿದ್ದು ಏನು? ಲಿಟ್ರಲಿ ನಮ್ಮ ಏಜೆಂಟ್ ಹೇಳಬೇಕಿತ್ತು ನಮ್ಮ ಎಂಪ್ಲಾಯ್ಗೆ, ಹಿಂಗೆ ಸ್ಟೂಡೆಂಟ್ ಬರ್ತಿದ್ದಾರೆ, ಅವ್ರು ರಿಸೀವ್ ಮಾಡ್ಕೋರಿ ಅಂತ. ಅವ್ರು ಮೇಲ್ ಹಾಕೋದನ್ನ ಮರ್ತ್ಬಿಟ್ರು. ಮರ್ತಾದ್ಮೇಲೆ ಮ್ಯೂನಿಕ್ ಏರ್ಪೋರ್ಟಿಗೆ ಬಂದು ನಮ್ಮ ಎಂಪ್ಲಾಯ್ ನಮ್ಮನ್ನ ರಿಸೀವ್ ಮಾಡಬೇಕಿತ್ತು. ಅವರು ನಾವು ಬರೋದೇ ಅವ್ರಿಗೆ ಗೊತ್ತಿರಲಿಲ್ಲ, ಯಾರೂ ಬರಲೇ ಇಲ್ಲ. ನಾವು ನನ್ನ 3 ಫ್ರೆಂಡ್ಸ್ ಇದ್ವಿ. ಅವ್ರು 3 ಜನ ಟ್ರೈನ್ ಹಿಡ್ಕೊಂಡು ಬಂದ್ವಿ. ಫಸ್ಟ್ ದಿನ ಲಿಟ್ರಲಿ ನಾ ಜರ್ಮನಿ ಒಳಗೆ ಹತ್ತಿದ್ದೀನಿ ಟ್ರೈನ್ ಒಳಗೆ. ಯಾಕಂದರೆ ಜನ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ಹೊಸ ದೇಶ, ಹೊಸ ಊರಿಗೆ ಹೋದ್ರೇ ಒಂಥರ ಫೀಲ್ ಆಗುತ್ತೆ. ಇನ್ನು ಹೊಸ ದೇಶಕ್ಕೆ ಹೋದ್ರೆ ಫುಲ್ ಲಿಟ್ರಲಿ ಫಸ್ಟ್ ಡೇನೇ ನಾನು ಹತ್ತಿದ್ದೆ. ಆಮೇಲೆ ಎಂಪ್ಲಾಯ್ ಎಲ್ಲ ನಮಗೆ ಸಾರಿ ಅಂತ ಕೇಳಿದ್ರು, ನಂಗೆ ಗೊತ್ತಿರಲಿಲ್ಲ ಅಂತ. ಬಟ್ ಬಂದು ನಮ್ದು ಯಾವ್ದು ಇಲ್ಲಿ ಮ್ಯೂನಿಕಿಂದ ಹಾಫ್ ಆನ್ ಅವರ್ ಆಯಿತು ವರ್ಕಿಂಗ್ ಪ್ಲೇಸ್, ಅಲ್ಲಿಗೆ ಬಂದು ರಿಸೀವ್ ಮಾಡೋಕೆ ಅವ್ರು ಬಂದರು ರೈಲ್ವೆ ಸ್ಟೇಷನಿಗೆ. ಬಂದಮೇಲೆ ಅವರು ನಮಗೆ ಸಾರಿ ಕೇಳಿದ್ರೆ, ಅಲ್ಲಿದ್ದ ನಂಗೆ ಏನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಎಂಪ್ಲಾಯ್ ಭಾಳ ಚಲೋ ಇದ್ರು, ಮತ್ತು ಅವರೇ ಎಲ್ಲ ಬುಕ್ ಮಾಡಿದ್ರು ಸ್ಟಾರ್ಟಿಂಗ್ ಮನಿ, ರೂಮ್ ಎಲ್ಲ. ಒಂದಿನ ರೂಮ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ ವೆಲ್ಕಮ್ ಮಾಡಿ ಗಿಫ್ಟ್ ಕೊಟ್ಟರು. ಅಲ್ಲಿಗೆ ನಂಗೆ ಸ್ವಲ್ಪ ಖುಷಿ ಅನ್ನಿಸ್ತು ಗಿಫ್ಟ್ ಎಲ್ಲ. ಅದಾದಮೇಲೆ ನಮ್ಗೆ ಹೇಳಿದ್ರು ಅವರು 2 days ರೆಸ್ಟ್ ಮಾಡಿರಿ, ಆಮೇಲೆ ನೆಕ್ಸ್ಟ್ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಓಕೆ. ಸೊ ಅಕೊಮಡೇಷನ್ ಎಲ್ಲ ಅವರೇ ಹೆಲ್ಪ್ ಮಾಡಿದ್ರು? ಅಕೊಮಡೇಷನ್ ಅವರೇ ಹುಡುಕಿಟ್ಟಿದ್ರು. ಜಸ್ಟ್ ಫಸ್ಟ್ 50 days ಫ್ರೀಯಾಗಿ ಕೊಟ್ಟಿದ್ರು. ಅದಾದಮೇಲೆ 500 euro. 500 euro ಅಂದರೆ 50,000 ಒಂದು ರೂಮ್ಗೆ, 50,000 ಪೇ ಮಾಡಬೇಕು. ಸೊ ಶಾಕ್ ಏನು ಅನಿಸ್ತು? ಕಲ್ಚರಲ್ ಶಾಕ್ ಅಂದರೆ ನಮ್ಮ ಇಂಡಿಯನ್ ಕಲ್ಚರ್ಗೆ ಮತ್ತು ಇಲ್ಲಿ ಯಾವುದಾದ್ರೂ ಶಾಕ್ ಅಂತ ಅನಿಸ್ತಾ ನಿಮಗೆ? ನನಗೆ ಫಸ್ಟ್ ಶಾಕ್ ಅನಿಸಿದ್ದಂದರೆ, ನನ್ನ ಬಾಸ್ ಇದ್ದಾರಲ್ಲ ಅವರಿಗೂ ನಾನು ಅವ್ರ ಹೆಸರು ಇಡೋದೇ ಕರಿಬೇಕು. ನಾನು ಸ್ಟಾರ್ಟಿಂಗ್ ಬಂದಾಗ ಸರ್ 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 ಅಂತಿದ್ದೆ. ಇಲ್ಲಿ ಸರ್ ಮೇಡಮ್ ಅಂದರೆ ಯಾರಿಗೂ ಏನು ಇದೇ ಇಲ್ಲ. ಅವ್ರು ನಮ್ಗಿಂತ ವಯಸ್ಸಿನಲ್ಲಿ ಎಷ್ಟೇ ದೊಡ್ಡವರಾಗಿರಲಿ, ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಚೇತನ್ ಅಂದರೆ ಚೇತನ್ ಅಂತಲೇ ಕರೆಯೋದು. ನಮ್ಮ ಬಾಸ್ಗೂ ಹಂಗೆ ಕರಿಬೇಕು. ಅದು ನಂಗೆ ಒಂಥರ ಶೈ ಫೀಲ್ ಆಗ್ತಿತ್ತು. ಅದು ಪ್ರಾಬ್ಲಮ್ ಅನ್ನಿಸ್ತು. ಮತ್ತು ವಯಸ್ಸಾದವ್ರಿಗೂ ಸತಿಗೆ ಅವ್ರ ಹೆಸರು ಹಿಡಿದು ಕರಿಬೇಕು, ಅದು ಪ್ರಾಬ್ಲಮ್ ಅನ್ನಿಸ್ತು. ಮತ್ತು ಅವರು ಸ್ಟಾರ್ಟಿಂಗ್ ಮೀಟ್ ಆದ ತಕ್ಷಣ ಹಗ್ ಮಾಡೋದು, ಇದೆಲ್ಲ ಹೊಸದು ಅನ್ನಿಸ್ತು. ಎಲ್ಲ ಭಾಳ ಚೇಂಜಸ್ ಇದಾವೆ. ನೈಸ್. ಸೊ ಇದಾದಮೇಲೆ ನರ್ಸಿಂಗ್ ರಿಜಿಸ್ಟ್ರೇಷನ್ ಅನ್ನಾರ್ಕ್ನಂಗ, ಕರೆಕ್ಟಾ? ಜರ್ಮನಲ್ಲಿ ಇರುತ್ತೆ ಅನ್ನಾರ್ಕ್ನಂಗ್ ಅಂತ. ಸೊ ವಾಟ್ ಈಸ್ ದ ರಿಕಗ್ನಿಷನ್ ಪ್ರೋಸೆಸ್ ಫಾರ್ ನರ್ಸಸ್? ಡಿಡ್ ಯು ಡೂ ಆನ್ ಎಕ್ಸಾಮ್ ಆರ್ ಎ ಟ್ರೈನಿಂಗ್ ಪ್ರೋಗ್ರಾಮ್? ಇದು ಕಷ್ಟ ಆಯ್ತಾ ನಿಮಗೆ?
ನಾವು ಇಂಡಿಯಾದೊಳಗೆ B2 ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ರೆ ಇಲ್ಲಿ ನಮಗೆ ಅವ್ರು ಅನರ್ಕೆನುಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ. ಅನರ್ಕೆನುಂಗ್ ಅಥವಾ ಕೆಂಟ್ನೀಸ್ ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅದು ನಾವೇನು ಇಂಡಿಯಾದೊಳಗೆ ಓದಿರ್ತೀವಲ್ಲ ನರ್ಸಿಂಗ್ ಬಗ್ಗೆ ಅದೆಲ್ಲ ಜರ್ಮನಿ ಒಳಗೆ ಓದಬೇಕು. ಮೆಡಿಸಿನ್ ಆಗಿರ್ಬೋದು, ಇನ್ಸುಲಿನ್ ಪ್ರೊಸೆಸಿಂಗ್ ಎಲ್ಲನೂ ಜರ್ಮನಿಯಲ್ಲಿ ಓದಬೇಕು. ಅದೇ ಎಕ್ಸಾಮ್ ಕ್ಲಾಸಸ್ ಅವ್ರು 6 ಮಂತ್ ಕೊಡ್ತಾರೆ ಕ್ಲಾಸಸ್ ವಿತ್ ವರ್ಕ್ ಮಾಡ್ತಾ ಕ್ಲಾಸಸ್ ಕೊಡ್ತಾರೆ. ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು. ಅದನ್ನೆಲ್ಲ ಮತ್ತೆ ರಿವಿಷನ್ ಮಾಡ್ತೀವಿ ಜರ್ಮನ್ ಲ್ಯಾಂಗ್ವೇಜಲ್ಲಿ. ಅದು ರಿವಿಷನ್ ಆದಮೇಲೆ ನಮಗೊಂದು ಡೇಟ್ ಇರುತ್ತೆ, ಹಿಂಗೆ ಎಕ್ಸಾಮ್ ಕೊಡಬೇಕು, ಎಲ್ಲ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆದಮೇಲೆ. ಆ ಎಕ್ಸಾಮ್ ನಾವು ಪಾಸ್ ಆದರೆ ಆ್ಯಸ್ ಎ ರಿಜಿಸ್ಟರ್ಡ್ ನರ್ಸ್ ಆಫ್ ಜರ್ಮನಿ ಒಳಗಿನ ರಿಜಿಸ್ಟರ್ಡ್ ನರ್ಸ್ ಆಗಿ ನಾವು ಕೆಲಸ ಮಾಡ್ಬೋದು. ಸ್ಯಾಲ್ರಿ ಇನ್ಕ್ರಿಮೆಂಟ್ ಇರುತ್ತೆ, ಮೆಡಿಸಿನ್ ಎಲ್ಲ ಮಾಡೋಕ್ಕೆ ಪರ್ಮಿಷನ್ ಸಿಗುತ್ತೆ ಗೌರ್ಮೆಂಟಿಂದ ನಮಗೆ. ಸೊ ಇದು ಕಷ್ಟ ಆಗ್ತಿತ್ತಾ ನಿಮಗೆ, ಅಥವಾ ಇಂಡಿಯಾದಲ್ಲೇ ಓದಿರೋದನ್ನ ಇಲ್ಲಿ ರಿವೈಸ್ ಮಾಡ್ದಂಗೆ ಅನಿಸ್ತಾ? ಟೋಟಲಿ ಡಿಫ್ರೆನ್ಸ್ ಅನಿಸುತ್ತೆ ನಾನು. ಹಾಂ, ಭಾಳ ಡಿಫ್ರೆನ್ಸ್ ಅನಿಸುತ್ತೆ. ಇಂಡಿಯಾದಲ್ಲಿ ನಾವು ಓದಿದ್ದು ಮೆಡಿಸಿನ್ನು ಪ್ರೊಸೆಸಿಂಗ್ ಎಲ್ಲ ನಮ್ಗೆ ಗೊತ್ತು. ಬಟ್ ಇಲ್ಲಿ ನಾವು ಇಂಡಿಯಾದೊಳಗೆ ನರ್ಸಸ್ ಅಂದರೆ ಎಲ್ಲನೂ ಮಾಡ್ತೀವಿ, A to Z ಎಲ್ಲ ಮಾಡ್ತೀವಿ. ಇಲ್ಲಿ ಹಾಗಲ್ಲ, ಒಂದು ಇಂಜೆಕ್ಷನ್ ಕೊಡಬೇಕಂದ್ರೂ ಡಾಕ್ಟರೇ ಕೊಡ್ತಾರೆ, ನರ್ಸಸ್ ಕೊಡೋದಿಲ್ಲ. ಜಸ್ಟ್ ಈಗ ನಾವು ಮೆಡಿಸಿನ್, ಒಂದು ಪೇಷಂಟಿಗೆ ಮೆಡಿಸಿನ್ ಕೊಡಬೇಕಂದ್ರೂ ಡಾಕ್ಟರ್ ಆರ್ಡರ್ ಇರಲಾರ್ದೆ ನಾವು ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಡಾಕ್ಟರ್ ಆರ್ಡರ್ ಬೇಕೇ ಬೇಕು. ಅದಾದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ತೊಗೊಳೋದು. ಭಾಳ ಡಿಫ್ರೆನ್ಸ್ ಆಗುತ್ತೆ ಇಂಡಿಯಾಕ್ಕೂ ಇಲ್ಲಿಗೂ, ಕಂಪೇರ್ ಮಾಡೋಕ್ಕೆ ಆಗಲ್ಲ. ನೈಸ್. ಸೊ ನೆಕ್ಸ್ಟ್ ಬಂದು ವರ್ಕ್ ಲೈಫ್ ಬಗ್ಗೆ. ಸೊ ನಿಮ್ಮ ಡೈಲಿ ವರ್ಕ್ ಆಸ್ ಎ ನರ್ಸ್ ಹೆಂಗಿದೆ ಜರ್ಮನಿಯಲ್ಲಿ, ಮತ್ತು ಇವರು ಜರ್ಮನ್ ಕೊಲೀಗ್ಸ್ ನಿಮ್ಮ ಜೊತೆ ವರ್ಕ್ ಮಾಡ್ತಿರ್ತಾರ, ಅವ್ರು ಯಾವ ಥರ ನಿಮ್ಮ ಜೊತೆ ನಡ್ಕೊತಾರೆ, ಮತ್ತು ಯಾವುದು ನಿಮಗೆ ಮೇಜರ್ ಚಾಲೆಂಜ್ ಅನಿಸುತ್ತೆ ಕೆಲಸ ಮಾಡಬೇಕಾದ್ರೆ, ಆ್ಯಂಡ್ ನಿಮಗೆ ಯಾವುದು ತುಂಬ ಇಷ್ಟ ಆಗುತ್ತೆ ಇಲ್ಲಿ ವರ್ಕ್ ಮಾಡೋವಾಗ? ನಂಗೆ ಇಲ್ಲಿ ವರ್ಕ್ ಮಾಡಲ್ಲಿ 30 ಡೇಸ್ ಒಳಗೆ 9 to 10 ಡೇಸ್ ರಜಾ ಇರುತ್ತೆ. 20 ಡೇಸ್ ನಾನು ವರ್ಕ್ ಮಾಡ್ತೀನಿ. ಕೊಲೀಗ್ಸ್ ಎಲ್ಲ ಭಾಳ ಫ್ರೆಂಡ್ಲಿ ಇರ್ತಾರೆ. ನೀವು ಅವ್ರಿಗೆ ಹೇಳೋದು, ಅವ್ರು ಇವ್ರಿಗೆ ಹೇಳೋದು ಏನಿಲ್ಲ, ಜೊತೆಗೆ ಮಾಡ್ತಾರೆ. ಹೆಲ್ಪಿಂಗ್ ನೇಚರ್ ಐತಿ, ಭಾಳ ಫ್ರೆಂಡ್ಲಿ ಆಗಿರ್ತಾರೆ. ಇದೆಲ್ಲ ನಂಗೆ ಭಾಳ ಇಷ್ಟ ಆಯ್ತು. ಬಟ್ ಇಂಡಿಯಾದೊಳಗೆ ಹಿಂಗಲ್ಲ, ನೀ ಮಾಡೋದು ನಾವು ಮಾಡೋದು ಅನ್ನೋದೇ ಆಗುತ್ತೆ. ಬಟ್ ಇಲ್ಲೆಲ್ಲ ಹಾಗಿಲ್ಲ, ಫ್ರೆಂಡ್ಲಿ ಆಗಿರ್ತಾರೆ. ಅಷ್ಟು ಹೆವಿನೂ ಬರ್ಡನ್ ಅನ್ಸಲ್ಲ. ಒಂಥರ ಟೈಮ್ ಪಾಸ್ ಮಾಡ್ಕೊಂತ ಕೆಲಸ ಮಾಡಿ ಮುಗಿಸ್ಬೋದು. ಕಾಲೇಜ್ಗೆ ಹೋದಂಗೆ ಇರುತ್ತೆ, ಆರಾಮಾಗಿ ಮಾಡ್ಬೋದು. ಕಾಲೇಜಲ್ಲಿ ಲ್ಯಾಬಲ್ಲಿ ವರ್ಕ್ ಮಾಡೋ ಥರ ಅನ್ಸುತ್ತೆ. ಲ್ಯಾಂಗ್ವೇಜ್ ಬಂದರೆ ಆರಾಮ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂತ ಆರಾಮಾಗಿರ್ಬೋದು. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ರೆ ನಾವು ಸೈಲೆಂಟ್ ಆಗಬೇಕು. ನಾನು ಸ್ಟಾರ್ಟಿಂಗ್ ವರ್ಕ್ ಲೋಡ್ ಇಟ್ಸ್ ಡಿಪೆಂಡ್ಸ್ ಆನ್ ವರ್ಕಿಂಗ್ ಪ್ಲೇಸ್ ಇರುತ್ತೆ. ನಾರ್ಮಲ್ ಆಗಿ ಏನು ಮಾಡಬೇಕೋ ಮಾಡಲೇಬೇಕಾಗತ್ತೆ, ಯಾಕಂದ್ರೆ ಇಲ್ಲಿ ಎಂಪ್ಲಾಯ್ ಕಮ್ಮಿ ಎಲ್ಲ, ಅದಕ್ಕೆ ಇರುತ್ತೆ. ಓಕೆ, ಸಫಿಷಿಯೆಂಟ್ ಸ್ಯಾಲ್ರಿ ನೋಡಿದ್ರೆ ಮಾಡಲೇಬೇಕು, ಏನು ಪ್ರಾಬ್ಲಮ್ ಇಲ್ಲ. ದಟ್ಸ್ ನೈಸ್. ಅಲ್ಲಿಗೆ ಬರ್ತಿದೆ ಇವಾಗ. ಸೊ ಇಷ್ಟೆಲ್ಲ ಸರ್ಕಸ್ ಮಾಡಿಕೊಂಡು ಕಷ್ಟಪಟ್ಕೊಂಡು ಗೊತ್ತಿಲ್ದಿರೋ ಭಾಷೆನೆಲ್ಲ ಕಲಿತು ನಾವು ಜರ್ಮನಿಗೆ ಬಂದಿರ್ತೀವಿ. ಸೊ ಇವಾಗ ನಿಮಗೆ ಇಲ್ಲಿ ಬಂದಿರೋದಕ್ಕೆ ಸ್ಯಾಲ್ರಿ ಮತ್ತು ಯಾವ ಥರ ನೀವು ಇಲ್ಲಿ ನಿಮ್ಮ ಲಿವಿಂಗ್ ಸ್ಟೈಲ್ ಆಗಿರ್ಬೋದು ಅದು ಯಾವ ಥರ ಇದೆ? ಆ್ಯಂಡ್ ಸುಮಾರು ಜನ ಕೇಳ್ತಾರೆ ಇದನ್ನು, ಔಟ್ ಆಫ್ ದಿ ಬಾಕ್ಸಲ್ಲಿ ಹೇಳ್ತಿದ್ದೀನಿ. ಸೊ ಎಲ್ಲೇ ಹೋಗಲಿ, ಯಾವುದೇ ಬೇರೆ ದೇಶಕ್ಕೆ ಹೋಗಲಿ, ಯಾರಾದರೂ ಬಂದು ನಿಮ್ಮ ಸ್ಯಾಲ್ರಿ ಎಷ್ಟು ಬರ್ತಿದೆ ಅಂತೆಲ್ಲ ಕೇಳ್ತಾರೆ. ಆದರೆ ನೀವು ನೆಮ್ಮದಿಯಾಗಿದ್ದೀರಾ ಅಂತ ಯಾರೂ ಕೇಳಲ್ಲ. ಸೊ ಇವಾಗ ಇದು ಸ್ಯಾಲ್ರಿ ಅಂತ ಬಂದರೆ ನಿಮ್ಮ ಸ್ಟಾರ್ಟಿಂಗ್ ಸ್ಯಾಲ್ರಿ ಏನು, ಮತ್ತು ವಾಟ್ ಈಸ್ ಯುವರ್ ಮಂತ್ಲಿ ಎಕ್ಸ್ಪೆನ್ಸಸ್ಸು? ಅದು ರೂಮ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಮತ್ತು ಇಲ್ಲಿ ಇನ್ಶೂರೆನ್ಸು ಅದಾಗಿರ್ಬೋದು, ಮತ್ತು ಅಕಾಮಡೇಷನ್ನು ಈಸಿಯಾಗಿ ನಿಮಗೆ ಸಿಕ್ಕಿದ್ರೂ ನೀವು ಆವ್ರೇಜ್ ಎಲ್ಲ ಎಷ್ಟು ಖರ್ಚು ಮಾಡಿರ್ತೀರ. ಸೊ ಇವಾಗ ನಮಗೆ ಕಂಪ್ಲೀಟಾಗಿ ನಿಮ್ಮ ಸ್ಯಾಲ್ರಿ ಎಷ್ಟು ಮತ್ತು ಎಕ್ಸ್ಪೆನ್ಸಸ್ ಎಲ್ಲ ನೀವೆಲ್ಲ ಮ್ಯಾನೇಜ್ ಮಾಡಿಕೊಂಡು ಎಷ್ಟು ಸೇವ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಹೇಳಿ. ಇಲ್ಲಿ ಜರ್ಮನಿಯಲ್ಲಿ ಬ್ರೂಟೋ ಮತ್ತು ನೆಟ್ಟೋ ಅಂತ ಇರುತ್ತೆ. ಬ್ರೂಟೋ ಅಂದರೆ ಟೋಟಲ್ ಸ್ಯಾಲ್ರಿ. ನನ್ನ ಟೋಟಲ್ ಸ್ಯಾಲ್ರಿ ಬಂದರೆ 3700, ಅಂದರೆ ಇಂಡಿಯನ್ ರುಪೀಸಲ್ಲಿ 3,70,000. ಬಟ್ ಟ್ಯಾಕ್ಸ್ ಕಟ್ಟಾಗಿ ನೆಟ್ಟೋ, ಟ್ಯಾಕ್ಸ್ ಕಟ್ಟಾಗಿ ಬರೋದು ನೆಟ್ಟೋ, ಅದು 2500, ಅಂದರೆ 2,50,000 ಈಗ ಸ್ಟಾರ್ಟಿಂಗ್ ಬಂದಾಗ. ಇಲ್ಲ ನಾನು ಅನರ್ಕೆನುಂಗ್ ಅಂತ ಎಕ್ಸಾಮ್ ಪಾಸ್ ಆದರೆ 2,700 ಅಂದರೆ 2,70,000 ಬರುತ್ತೆ. ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ರೂಮ್ ರೆಂಟು ಮತ್ತು ಫುಡ್ಡು, ಇನ್ಶೂರೆನ್ಸು ಅದೆಲ್ಲ ಕಟ್ಟಾಗಿ 2,500? ಇಲ್ಲ, ಅದು ರೆಂಟು ಎಕ್ಸ್ಪೆನ್ಸ್ ಎಲ್ಲ ನಾವು ಕೊಡಬೇಕು. ನೆಕ್ಸ್ಟ್ ಬೈ ಹ್ಯಾಂಡ್ 2,700 ಎಲ್ಲ ಕಟ್ಟಾಗಿ ನನಗೆ 2,500 to 2,700 ಬರುತ್ತೆ. ಅದರಲ್ಲಿ ನಿಮಗೆ ಮತ್ತೆ ಒಂದು 500 ರೂಮ್ ರೆಂಟ್ ಆಗಿರ್ಬೋದು, ಮತ್ತೆ ಇನ್ಶೂರೆನ್ಸ್ ಒಂದು 250. ಇನ್ಶೂರೆನ್ಸ್ ಎಲ್ಲ ಅದರಲ್ಲೇ ಕಟ್ಟಾಗಿರುತ್ತೆ. ಅದನ್ನೇ ಕೇಳಿದ್ದು. ಓಕೆ, ಸೊ ಇನ್ಶೂರೆನ್ಸ್ ಕಟ್ಟಾಗಿ ನಿಮ್ಗೆ ಬರೋದು. ಸೊ ಅಂದ್ರೆ ನಿಮ್ಗೆ ಬರೀ ಎಕ್ಸ್ಪೆನ್ಸಸ್ ಅಂದ್ರೆ ರೂಮ್ ರೆಂಟು ಪ್ಲಸ್ ರೂಮ್ ರೆಂಟ್ ನಾವೇನು ಎಕ್ಸ್ಪೆನ್ಸ್ ಮಾಡ್ತೀವೋ ಅದು. ಸೊ ಒಂದು ಯಾವುದೇ ಸಿಟಿಗೆ ಹೋದ್ರೆ ಆವರೇಜ್ ಆಗಿ 1,000 ಅಂತ ಇಟ್ಬಿಡೋಣ, 1,000 euros ಮ್ಯಾಕ್ಸ್ ಟು ಮ್ಯಾಕ್ಸ್. ಅಂದ್ರೆ 1,500 ಉಳಿಸ್ಬೋದು. ಅಂದ್ರೆ ಹೆಚ್ಚು ಕಮ್ಮಿ 1.5 ಲಕ್ಷ
ನೀವು ಸೇವ್ ಮಾಡ್ಬೋದು ಆಸ್ ಎ ನರ್ಸ್ ಜರ್ಮನಿಯಲ್ಲಿ. ಮತ್ತು ನಾವು ವೀಕೆಂಡ್ ಡ್ಯೂಟಿ ಮಾಡಿದ್ವಿ ಅಂದರೆ ವೀಕೆಂಡ್ ಜಾಸ್ತಿ ಇರುತ್ತೆ ಸ್ಯಾಲ್ರಿ. ಮತ್ತು ಈಗ ಕ್ರಿಸ್ಮಸ್ ಹಬ್ಬ ಅಂತ ಬಂದರೆ ಅದಕ್ಕೆ ಡಬಲ್ ಸ್ಯಾಲ್ರಿ ಕೊಡ್ತಾರೆ. ಇಲ್ಲ ಅಂದರೆ ಕೆಲವೊಂದು ಕಡೆ ಕ್ರಿಸ್ಮಸ್ಗೂ ಡಬಲ್ ಸ್ಯಾಲ್ರಿ ಮತ್ತು ನ್ಯೂ ಇಯರ್ಗೂ ಡಬಲ್ ಸ್ಯಾಲ್ರಿ ಇರುತ್ತೆ. ಹಿಂಗೆ ಹಂಗಂದ್ರೆ ಇವಾಗ ನೆಕ್ಸ್ಟ್ ಡಿಸೆಂಬರು ಹಬ್ಬ 2 ಬರೋಬಲ್ಲಿ 4 ಬರುತ್ತೆ ಸ್ಯಾಲ್ರಿ. ಅದೇ 2.5 ಬರೋ ಹತ್ರ 5 ಲಕ್ಷ 5 ಲಕ್ಷ ಬರುತ್ತೆ ನವೆಂಬರ್ ಮಂತಲ್ಲಿ. ಲಾಟ್ರಿ. ಅದೇ ನಾವು ಇಂಜಿನಿಯರಿಂಗ್ ಮಾಡಿಕೊಂಡು ಸರ್ಕಸ್ ಹೊಡ್ಕೊಂಡು ಲಕ್ಷ ಲಕ್ಷ ಖರ್ಚು ಮಾಡಿಕೊಂಡು ಮಾಸ್ಟರ್ಸ್ ಮಾಡಿ ಕೆಲಸ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಬಟ್ ನರ್ಸಿಂಗು ಇಂಡಿಯಾದಲ್ಲೆಲ್ಲ ನಮಗೆಲ್ಲ ನರ್ಸಿಂಗ್ ಅಂದರೆ ನಿಜವಾಗ್ಲೂ ಹೇಳ್ಕೊಳಕ್ಕೂ ಪಡ್ತಾರೆ. ಪರ್ಸ್ನಲಿ ನಾನು ಇದನ್ನ ಫೇಸ್ ಮಾಡಿದ್ದೀನಿ ಈ ಪ್ರಾಬ್ಲಮ್. ನನ್ನ ರಿಲೇಟಿವ್ಸ್ ಆಗಿರ್ಬೋದು, ನಂಗೆ ಯಾರೇ ಆಗಿರ್ಬೋದು, ನನಗೆ ಆ್ಯಕ್ಚುಲಿ ನರ್ಸಿಂಗ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ. ನಮ್ಮ ಅಪ್ಪಾಜಿ ನರ್ಸಿಂಗ್ ಮಾಡಿದರೆ ಅಟ್ಲೀಸ್ಟ್ 50,000 ಆದರೂ ಸಿಗುತ್ತಲ್ಲ ಅಂತ 4 ಜನ ಅಕ್ಕ ತಂಗಿರಿಗೆ ಎಲ್ಲರಿಗೂ ನರ್ಸಿಂಗ್ ಮಾಡಿಸಿದ್ರು. ಬಟ್ ಈಗ ಚಲೋ ಮಾಡಿಸಿದಾರೆ ನಮ್ಮ ಅಪ್ಪಾಜಿ. ಡ್ಯಾಡಿ ಕರೆಕ್ಟಾಗಿ ಮಾಡಿದ್ದಾರೆ ನೀವು ಅಪ್ಪ ಅವರು. ಆ್ಯಕ್ಚುಲಿ ನೀವು ನಿಮ್ಮ ಅಪ್ಪಗೆ ಥ್ಯಾಂಕ್ಸ್ ಹೇಳಬೇಕು. ಮೋಸ್ಟ್ಲಿ ನಮ್ಮ ಕಡೆ ಎಲ್ಲ ನರ್ಸಿಂಗ್ ಎಲ್ಲ ಏನು ಸೀನ್ ಇಲ್ಲ. ಎಲ್ಲ ಪೇರೆಂಟ್ಸು ಟಿಪಿಕಲ್ ಇಂಡಿಯನ್ ಪೇರೆಂಟ್ಸ್ ಹೆಂಗೆ ಅಂದರೆ ಮಕ್ಕಳು ಇದಾರ ಇಂಜಿನಿಯರ ಡಾಕ್ಟ್ರ ಇಷ್ಟೇ. ಹಂಗಾಗಿ ತುಂಬ ಕಾಂಪಿಟೇಷನ್ ಆಗಿಬಿಟ್ಟಿದೆ ಅದರಲ್ಲಿ. ನನಗೂ ಒಬ್ಬೊಬ್ಬರು ನೋಡಿದರೆ ಅನಿಸುತ್ತೆ, ಅಯ್ಯೋ ಇಂಜಿನಿಯರಿಂಗ್ ಇರಬೇಕಿತ್ತಲ್ಲ ಅಂತ. ಇಲ್ಲಿ ಜರ್ಮನಿ ಒಳಗೆ ಇಂಜಿನಿಯರ್ ಇದ್ದವರು ನಮ್ಗಿಂತ ಜಾಸ್ತಿ ಸ್ಯಾಲ್ರಿ ಅರ್ನ್ ಮಾಡ್ತಾರೆ. ಆದರೆ ಈ ಕಾಂಪಿಟೇಷನ್ ಭಾಳ ಇದೆ. ಇಲ್ಲ ಈಗ ಆವ್ರೇಜ್ ಸ್ಯಾಲ್ರಿನೇ ಸೇಮ್ ಇದಕ್ಕೆ ಬಂದ್ಬಿಟ್ಟಿದೆ. 2,500 ಬರೋದು. ಅದನ್ನೇ ಇವಾಗ ಗುಡ್ ಸ್ಯಾಲ್ರಿ ಅಂತ ಹೇಳ್ತಾರೆ. ಬಟ್ ಇನ್ನೂ ಕಡಿಮೆಗೂ ಕೆಲಸ ಮಾಡೋರಿದ್ದಾರೆ. ಸೊ ಹಂಗೆ ನೋಡೋದಕ್ಕೆ ಹೋದ್ರೆ ನಿಜವಾಗ್ಲೂ ನರ್ಸಿಂಗು ನಿಜ ಬರ್ತಿದೆ. ಯಾಕಂದರೆ ಇವಾಗ ನಾವು ಆ್ಯಸ್ ಎ ನಾನು ಮಾಸ್ಟರ್ಸ್ ಮಾಡೋದಕ್ಕೆ ಸ್ಟೂಡೆಂಟಾಗಿ ಬರಬೇಕಂದ್ರೆ ಮಿನಿಮಮ್ ನನ್ನ ಕೈಯಲ್ಲಿ ಏನಿಲ್ಲ ಅಂದರೂ ನಿನ್ನ ಪಬ್ಲಿಕ್ಕು ಅಂದರೆ ಟ್ಯೂಷನ್ ಫೀಸು ಆಲ್ಮೋಸ್ಟ್ 0 ಇರುತ್ತೆ. ಆ ಕಾಲೇಜ್ಗೆ ಹೋಗ್ಬೇಕಂದ್ರೂ ನಂದು ಎಕ್ಸ್ಪೆನ್ಸಸ್ಸು ಪ್ರತಿ ವರ್ಷಕ್ಕೆ ಒಂದು 15 ಲಕ್ಷ ಬೇಕಾಗುತ್ತೆ. 12ರಿಂದ 15 ಲಕ್ಷ ಇಂಡಿಯನ್ ರುಪೀಸಲ್ಲಿ 1 ವರ್ಷಕ್ಕೆ ಬೇಕು. ಸೊ 2 ಇಯರ್ಸ್ ಮಾಸ್ಟರ್ಸ್ ಅಂದರೆ 30 ಲಕ್ಷ ಇರಲೇಬೇಕು. ಸೊ 30 ಲಕ್ಷ ಖರ್ಚು ಮಾಡಿದಾದ್ಮೇಲೆ ಮತ್ತೆ ನಾನು ಲ್ಯಾಂಗ್ವೇಜ್ ಕಲಿತು ನನಗೆ ಕೆಲಸ ಸಿಕ್ಕಿದ್ರೆ ಒಂದು ಹೋಯ್ತು. ಇಲ್ಲ ಅಂತಂದರೆ ಸಖತ್ ಕಷ್ಟ ಆಗುತ್ತೆ. ಅದ್ರ ಬದಲು ನರ್ಸಿಂಗ್ ಮಾಡಿಕೊಂಡು 3ರಿಂದ 5 ಲಕ್ಷ ಕೈಯಲ್ಲಿ ಇಟ್ಕೊಂಡು ಇಲ್ಲಿ ಬಂದಿದ್ದ ದಿವಸದಿಂದನೇ ಸಂಬಳ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಂಗೆ ನೋಡೋಕೆ ಹೋದರೆ ಎಲ್ಲೋ ಒಂದು ಕಡೆ ನರ್ಸಿಂಗ್ ಮಾಡಿದ್ರೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ನೀವು ಹಳ್ಳಿಯಿಂದ ಇದ್ದು ನಮಗೆ ತುಂಬ ದುಡ್ಡಿದ್ರೆ ಅಷ್ಟೇ ನಾವು ಬೇರೆ ದೇಶಕ್ಕೆ ಹೋಗ್ತೀವಿ ಅನ್ನೋ ಥರ ಏನಾದರೂ ನಿಮಗೆ ಮೈಂಡ್ ಸೆಟ್ ಇದ್ದರೆ ಇವರೇ ನಿಮಗೆ ಒಂದು ಲೈವ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಜಸ್ಟ್ ನೀವು ಒಂದು 3ರಿಂದ 5 ಲಕ್ಷ ಯಾರು ಬೇಕಾದರೂ ಇವಾಗ ಇಂಡಿಯಾದಲ್ಲಿ ಸಂಪಾದನೆ ಮಾಡೋ ಕೆಪಾಸಿಟಿ ಇರುತ್ತೆ. ಲೋನ್ ಸಹ ಮಾಡಿಸ್ಕೊಬೋದು. ಸೊ ಹಾಗಾಗಿ ಇದು ಒನ್ ಆಫ್ ದ ಬೆಸ್ಟು ಅಂತಲೇ ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ ಬೇರೆ ಕಂಟ್ರಿಗೆ ಹೋಗೋಕ್ಕೂ ಒಂದು ಎಲ್ಲರಿಗೂ ಡ್ರೀಮ್ ಇರುತ್ತೆ. ಇವಾಗ ಎಲ್ಲರೂ ಹೋಗೋದಕ್ಕಾಗಲ್ಲ, ದುಡ್ಡಿದ್ರೂ ಎಷ್ಟೋ ಜನ ಬೇರೆ ದೇಶಕ್ಕೆ ಹೋಗೋದಕ್ಕಾಗಲ್ಲ. ಆದರೆ ಈ ಒಂದು ವಿದ್ಯೆನ ಕಲಿತ್ರೆ ಆರಾಮಾಗಿ ಹೋಗ್ಬೋದು. ಸೊ ಹಾಗಾಗಿ ಬೆಸ್ಟ್ ಅಂತ ನನಗನ್ನಿಸ್ತು. ಸ್ಯಾಲ್ರಿ ಅಂತ ಬಂದರೆ ಮಾತಾಡೋಂಗೆ ಇಲ್ಲ. ಸೊ ಇವಾಗ ಸ್ಯಾಲ್ರಿ ಬಗ್ಗೆ ಎಲ್ಲ ಹೇಳಿದ್ರಿ. ಸೊ ಹೆಂಗಿದೆ ಲೈಫು? ನೆಮ್ಮದಿಯಾಗಿದ್ದೀರಾ? ಆರಾಮಾಗಿದೆ. ನಾನು ನೆಮ್ಮದಿಯಾಗಿರೋದಲ್ಲದೆ ನಮ್ಮ ಫ್ಯಾಮಿಲಿನೂ ನೆಮ್ಮದಿಯಾಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿ. ಸೊ ಈ ಕ್ವೆಶನ್ಸ್ ಏನಂದರೆ ಹೌ ಡಿಫಿಕಲ್ಟ್ ಇಸ್ ಜರ್ಮನ್ ಇನ್ ಡೈಲಿ ಲೈಫು? ಮತ್ತು ಇಂಡಿಯಾನ ಮಿಸ್ ಮಾಡ್ಕೊತೀರಾ? ತುಂಬ ಮಿಸ್ ಮಾಡ್ಕೋತೀನಿ. ಕೆಲವೊಂದ್ಸಲ ನಾನು ಅಳ್ತೀನಿ, ಮನೆ ಮಿಸ್ ಮಾಡ್ಕೊಂಡು, ಊಟ ಮಿಸ್ ಮಾಡ್ಕೋತೀನಿ. ನಮ್ಮ ಕಡೆ ಊಟ ಸ್ಪೈಸಿ, ಏನೋ ಜನ, ಅಷ್ಟೊಂದು ಜನ, ಟ್ರಾಫಿಕ್ಕು ಎಲ್ಲ ಮಿಸ್ ಮಾಡ್ಕೋತೀನಿ. ಇಲ್ಲಿ ಏನು ನಮ್ಮ ಕಷ್ಟ ಕೇಳೋಕ್ಕೂ ಯಾರಿಲ್ಲ, ಹಾಯ್ ಬಾಯ್ ಅಷ್ಟೇ. ಜನ ಅಷ್ಟೊಂದು ಇರೋದಿಲ್ಲ. ಊಟ ಮಾಡ್ಬೇಕಂದ್ರೆ ಎಲ್ಲ ಸಪ್ಪೆ. ಇಲ್ಲಷ್ಟೇ. ಇಲ್ಲಿ ನಿಮ್ಮ ಮೋಸ್ಟ್ಲಿ ಹಾಸ್ಪಿಟಲಲ್ಲಿ ಕೊಡ್ತಾರಲ್ವಾ, ಅಥವಾ ನೀವೇ ಮಾಡ್ಕೊಂಡು ಹೋಗ್ತೀರಾ? ಹೆಂಗೆ ಕತೆ? ಹಾಸ್ಪಿಟಲ್ ಕೊಡ್ತಾರೆ. ಅದೇ ಬ್ರೆಡ್ 300ಗಿಂತ ಜಾಸ್ತಿ ವೆರೈಟೀಸ್ ಆಫ್ ಬ್ರೆಡ್. ನಮ್ಮ ಕಡೆ ಮುದ್ದೆ ನೀವು ತಿಂತೀರಾ? ನಾರ್ತ್ ಕರ್ನಾಟಕದಲ್ಲಿ ಟ್ರೈ ಮಾಡಿದ್ದೀನಿ. ಮುದ್ದೆ ತಿಂತೀರಾ? ಆ ಕಡೆ ನಮ್ಮ ಕಡೆ ಅಷ್ಟೇ 3 ಟೈಮು ಮುದ್ದೆ ಇದ್ದಂಗೆ, ಈ ಕಡೆ 3 ಟೈಮು ಬ್ರೆಡ್ಡು. ಸೊ ಏನು ನೀವು ಮಿಸ್ ಮಾಡ್ಕೊತೀರಾ? ವಾಟ್ ಇಂಡಿಯನ್ ಥಿಂಗ್ಸ್ ಡು ಯು ಮಿಸ್ ದ ಮೋಸ್ಟ್? ಲೈಕ್ ಫುಡ್ ಆಗಿರ್ಬೋದು, ಫೆಸ್ಟಿವಲ್ ಆಗಿರ್ಬೋದು, ಅವಾಗಲೇ ಹೇಳ್ದಂಗೆ ಜನ ಆಗಿರ್ಬೋದು. ಆ್ಯಂಡ್ ವಾಟ್ ಡು ಯು ಎಂಜಾಯ್ ಮೋಸ್ಟ್ ಲಿವಿಂಗ್ ಇನ್ ಜರ್ಮನಿ? ನಾನು ಫೆಸ್ಟಿವಲ್ ಮಿಸ್ ಮಾಡ್ಕೋತೀನಿ. ನಾ ಗಾಡಿ ತೊಗೊಂಡು ಅಡ್ಡಾಡ್ತಿರೋದು, ನನ್ನ ಫ್ರೆಂಡ್ಸ್ ಮಿಸ್ ಮಾಡ್ಕೋತೀನಿ. ನಮ್ಮ ಫ್ಯಾಮಿಲಿ ಮಿಸ್ ಮಾಡ್ಕೋತೀನಿ. ನಾನು ತುಂಬ ತಿನ್ನೋ ಹುಚ್ಚು ನನಗೆ, ಅದನ್ನೆಲ್ಲ ಮಿಸ್ ಮಾಡ್ಕೋತೀನಿ. ಚಿಕನ್ ಅಂದರೆ ತುಂಬ ಇಷ್ಟ, ಸ್ಪೈಸಿ ಫುಡ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಡೆಡ್ ಅಪೋಸಿಟೀಸ್ ಬಂದುಬಿಟ್ಟಿದ್ದೀನಿ. ಅದೇನು ತಿನ್ನೋಕ್ಕಾಗಂಗಿಲ್ಲ. ಅದೊಂದು ಕ್ರೇವಿಂಗ್ಸ್ ಇರುತ್ತೆ. ಮತ್ತು ಲೋನ್ಲಿನೆಸ್ ಕಾಡುತ್ತೆ ಸಮ್ಟೈಮ್ಸ್. ಅಳೋ ಎಮೋಷ್ನಲ್ ಆಗ್ತೀವಿ. ಅಂದರೆ ಇಲ್ಲಿ ಇವಾಗ ನಮ್ಮ ಸೈಡು ಇವಾಗ ಅನ್ಕೊಬೋದು ತುಂಬ ಜನ ಫಾರಿನಲ್ಲಿ ಇರ್ತಾರೆ ಫ್ರೆಂಡ್ಸು ಅಂದರೆ ಹೋಗ್ಬಿಡು ಎಂಜಾಯ್ ಮಾಡಿಕೊಂಡು
ಎಲ್ಲ ಒಂದ್ ಹೇಳ್ಬಿಡ್ತೀನಿ, ಯಾರು ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕೊಂತಾರೆ ಅದಲ್ಲ ಲೈಫು. ಯಾ ಅದ್ರ ಹಿಂದೆಗಡೆ ಇರೋದು ಅವ್ರು ನಿಮಗೆ ಇಲ್ಲಿ ಅವರೇ ಕುಕ್ ಮಾಡ್ಕೊಳೋದು ಹಾಕಲ್ಲ ಇನ್ಸ್ಟಾಗ್ರಾಮಲ್ಲಿ. ಎಲ್ಲಾದ್ರೂ ಹೊರಗಡೆ ಪ್ಲೇಸ್ಗೆ ಹೋಗ್ತಾರಲ್ವ, ವಾರದಲ್ಲಿ ಒಂದು ದಿವಸ ರಜಾ ಸಿಗುತ್ತೆ, ಅವಾಗ ಎಲ್ಲಾದ್ರೂ ಪ್ಲೇಸಲ್ಲಿ ಹೋಗಿ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಬಟ್ ಅದಕ್ಕಿಂತ ಬೇರೆ ಲೈಫ್ ಇದೆ. ಇಲ್ಲಿ ಬಂದು ಸ್ಟ್ರಗಲ್ ಪಡೋದಾಗಿರ್ಬೋದು, ಇಲ್ಲಿ ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು. ಇವ್ರು 2.5 ಲಕ್ಷ ದುಡಿದ್ರು ಇವ್ರ ಮನೆ ಇವರೇ ತೊಳೆದು ಇವ್ರ ಕೆಲಸನ ಇವರೇ ಮಾಡ್ಕೊಬೇಕು. ಇಲ್ಲಿ ಕೆಲ್ಸದವರು ಅವೆಲ್ಲ ಕಾನ್ಸೆಪ್ಟೇ ಇಲ್ಲ. ಯಾರು ಬರಲ್ಲ. ಇಲ್ಲಿ ಬರೋರು ಜೀವನದ ಪಾಠ ಕಲಿತಾರೆ. ಬಟ್ ಅಂಡ್ ಇನ್ನೊಂದು ತುಂಬಾನೇ ಕಷ್ಟ ಪಡ್ತಾರೆ ಅಂತಾನೆ ಹೇಳ್ಬೋದು. ಇಂಡಿಯಾದಲ್ಲಿ ಇರೋರು ಪಡ್ತಾರೆ, ಬಟ್ ಇಲ್ಲಿ ಬರೋರು ಸ್ವಲ್ಪ ಡಬಲ್ ಕಷ್ಟ ಡಬಲ್ ಪ್ಲಸ್ ಡಬಲ್ ಸ್ಯಾಲ್ರಿ ಇಲ್ಲಿ. ಸ್ಯಾಲ್ರಿ ಒಂದು ಖುಷಿ. ಸೊ ಓವರ್ ಆಲ್ ನಿಮ್ಗೆ ಜರ್ಮನಿಯಲ್ಲಿ ಲೈಫ್ ಚೆನ್ನಾಗಿದೆ. ಚೆನ್ನಾಗಿದೆ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅನ್ಸುತ್ತೆ, ಎಲ್ಲರಿಗೂ ಪ್ರಾಬ್ಲಮ್ ಅನ್ಸುತ್ತೆ, ಎಷ್ಟೇ ಸ್ಟ್ರಾಂಗ್ ಇದೀವಿ ಅಂದ್ರೂ ಎಲ್ಲರಿಗೂ ಪ್ರಾಬ್ಲಮ್ ಅನ್ಸುತ್ತೆ. ಬಟ್ ಟೈಮ್ ಹೋಗ್ತಾ ಹೋಗ್ತಾ ಕಾನ್ಫಿಡೆನ್ಸ್ ಸೆಟ್ಲ್ ಇಟ್ಕೊಂಡು ಆಗ್ತೀವಿ. ಯಾರ ಮೇಲೇನೂ ಡಿಪೆಂಡ್ ಆಗಬಾರ್ದು. ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಮಾಡ್ತೀವಿ, ನಿಮ್ಮ ಮೇಲೆ ನಿಮ್ಗೆ ಫಸ್ಟ್ ಕಾನ್ಫಿಡೆನ್ಸ್ ಇದ್ರೆ ಆರಾಮಾಗಿ ಅಚೀವ್ ಮಾಡ್ಬೋದು. ಸೊ ಈಗ ಫೈನಲ್ ಸ್ಟೇಜಿಗೆ ಬಂದಿದ್ವಿ. ಹೇಳಿದ್ರು ಇವರು ಯಾವ ಥರ ಬಂದರು, ಎಲ್ಲಿ ಅಡ್ಮಿಷನ್ ಸಿಕ್ತು, ಎಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತು ಏನೇನು ಮಿಸ್ ಮಾಡ್ಕೊತಿದ್ದಾರೆ ಇಂಡಿಯಾದಲ್ಲಿರೋದನ್ನ ಅಂತ. ಸೊ ಈಗ ಬರ್ತಿರೋರಿಗೆ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಸೇಮ್ ನಿಮ್ಮ ಸಿಚುವೇಶನಲ್ಲಿ ಇರ್ತಾರೆ, ನರ್ಸಿಂಗ್ ಮುಗಿಸಿ ಕೆಲಸ ಮಾಡ್ತಿರ್ತಾರೆ, ಅಥವಾ ನರ್ಸಿಂಗ್ ಜಸ್ಟ್ ಮುಗಿಸಿರ್ತಾರೆ, ಅಥವಾ ಲ್ಯಾಂಗ್ವೇಜ್ ಕಲಿತಿರ್ತಾರೆ. ಸೊ ಅವ್ರಿಗೆ ಏನು ಅಡ್ವೈಸ್ ಕೊಡ್ತೀರಾ? ಸೊ ಅದರಲ್ಲಿ ಮೇನ್ ಕ್ವಶನ್ ಬಂದಿರೋದು, ವಾಟ್ ಮಿಸ್ಟೇಕ್ಸ್ ಶುಡ್ ಇಂಡಿಯನ್ ನರ್ಸ್ ಅವಾಯ್ಡ್ ಮಾಡಬೇಕು, ಏನು ಮಿಸ್ಟೇಕ್ನ ಅವರು ಅವಾಯ್ಡ್ ಮಾಡಬೇಕು ಅಂತ. ಅದು ಫಸ್ಟ್ ಕ್ವಶನ್ ಆನ್ಸರ್ ಮಾಡಿ. ಸೆಕೆಂಡ್ ನಾನು ಕೇಳ್ತೀನಿ. ನಾನು ಫಸ್ಟ್ ಇಲ್ಲಿ ಬರಬೇಕು ಅವ್ರಿಗೆ ನಾನು ಸಜೆಸ್ಟ್ ಮಾಡೋದಂದರೆ, ನೀವು ಅಟ್ಲೀಸ್ಟ್ 5 ಇಯರ್ ಇಲ್ಲಿ ಇರ್ತೀನಿ, ಏನೇ ಪ್ರಾಬ್ಲಮ್ ಆದರೂ ಏನೇ ಆದರೂ ನಾ ಇಲ್ಲಿ 5 ಇಯರ್ ಇರ್ತೀನಿ ಅಂದ್ರೆ ಅಷ್ಟೇ ಬರಬೇಕು. ಇಲ್ಲ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದು ಮಾಡಬೇಕು. ಅಟ್ಲೀಸ್ಟ್ 5 ಇಯರ್ಸ್ ಇದ್ದರೆ ನಮಗೊಂದು ಬೆನಿಫಿಟ್ ಸಿಗುತ್ತೆ. ಏನಕ್ಕೆ ಅಂತ? ಯಾಕಂದರೆ ಈಗ ನಮಗೆ ಮಂತ್ಲಿ ಸ್ಯಾಲ್ರಿ ಒಳಗೆ ಅರ್ಧಕ್ಕರ್ಧ ಸ್ಯಾಲ್ರಿ ಟ್ಯಾಕ್ಸೇ ಕಟ್ ಆಗುತ್ತೆ. ಆ ಟ್ಯಾಕ್ಸ್ ವಾಪಸ್ ತೊಗೊಳೋಕ್ಕೂ ಇರಬೇಕು. ಲ್ಯಾಂಗ್ವೇಜಿಗೆ ಅಷ್ಟು 1 ಇಯರ್ ಸ್ಪೆಂಡ್ ಮಾಡಿದ್ದೀವಿ ಅಂದರೆ 1 ಇಯರ್ ಸ್ಪೆಂಡ್ ಮಾಡಿದ್ದಕ್ಕೆ ಅಟ್ಲೀಸ್ಟ್ ನಾವು 4 ಇಯರ್ ವಾಪಸ್ ತೊಗೊಂಡ್ವರೆಗೂ ಇರಬೇಕು ಅನ್ನೋದು ನಂದು. ಮತ್ತು ಇನ್ವಾರ್ಮೆಂಟಲಿಗೆ ಸೆಟಲ್ ಆಗ್ಬೇಕು, ಯಾಕಂದ್ರೆ ಇಲ್ಲಿ ಭಾಳ ಕೋಲ್ಡ್ ಇರುತ್ತೆ. ಅದನ್ನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಅಂದ್ರೆ ಅಷ್ಟೇ ಬರಬೇಕು ಅಂತ ನನ್ನ ಸಜೆಷನ್. ನೈಸ್. ಸೊ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಪ್ರಿಪೇರ್ ಬಿಫೋರ್ ಕಮಿಂಗ್ ಟು ಜರ್ಮನಿ? ಅಂದರೆ ನೀವು ಏನು ತುಂಬ ಇಂಪಾರ್ಟೆಂಟ್ ವಿಷಯ ಅಥವಾ ಒಂದು ಕೆಲಸ ನಾನು ಪ್ರಿಪೇರ್ ಆಗಿರಬೇಕು ಜರ್ಮನಿಗೆ ಬರೋಕ್ಕೆ ಮುಂಚೆ? ಲ್ಯಾಂಗ್ವೇಜ್ ಪ್ರಾಬ್ಲಮ್, ಭಾಳ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕಾಣ್ತು. ನಾನು ಇಂಡಿಯಾದಲ್ಲಿ ಲ್ಯಾಂಗ್ವೇಜ್ ಕಲ್ತಿದ್ದೀನಿ ಅಂದರೆ, ನಾ ಇಂಡಿಯಾದಿದ್ದಲ್ಲಿ ನಾನೇ ನಾ ಭಾಳ ಮಾತಾಡ್ತೀನಿ ಜರ್ಮನಿ ಅನ್ಸೋದು. ಬಟ್ ಇಲ್ಲಿಗೆ ಬಂದಮೇಲೆ ಅವ್ರು ಮಾತಾಡೋದೇ ಬೇರೆ, ಅವ್ರು ಸ್ಪ್ರಾಕ್ ಅಂತಾರೆ, ಅಂದರೆ ಸ್ಲ್ಯಾಂಗ್ ಟೋಟಲಿ ಡಿಫ್ರೆನ್ಸ್ ಆಗುತ್ತೆ. ನಮ್ಮ ತರ ಇವಾಗ ಕನ್ನಡ ಬೆಂಗಳೂರು ಸೈಡೇ ಒಂಥರ ಮಾತಾಡ್ತಾರೆ, ಉತ್ತರ ಕರ್ನಾಟಕನೇ ಒಂಥರ ಮಾತಾಡ್ತಾರೆ. ಇಲ್ಲೂ ಅದೇ ತರನಾ? ಅದೇ ಥರ ಬೇರೆ ಬೇರೆ ಥರ ಲ್ಯಾಂಗ್ವೇಜಸ್ ಇದೆ. ಕರೆ ನಾವು ಮಾತಾಡೋದು ಇಂಡಿಯಾ ಮತ್ತು ಜರ್ಮನಿ ಭಾಳ ದೂರ. ಅವ್ರ ಸ್ಲ್ಯಾಂಗು, ಅವ್ರ ಕಲ್ಚರು, ಅವ್ರದ್ದೆಲ್ಲ ನಾವು ಸೆಟ್ ಆಗ್ಬೇಕಂದ್ರೆ ಭಾಳ ಟೈಮ್ ಆಗುತ್ತೆ. ಅದೆಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಡಿಪ್ರೆಷನ್ ಹಾಗೆಲ್ಲ ಅನಿಸುತ್ತೆ, ಬಟ್ ಟೈಮ್ ಹೋಗ್ತಾ ಹೋಗ್ತಾ ಕರೆಕ್ಟ್. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ವಾಟ್ ಅಡ್ವೈಸ್ ಡು ಯು ವಾಂಟ್ ಟು ಗಿವ್ ಟು ಇಂಡಿಯನ್ ನರ್ಸಸ್ ಪ್ಲಾನಿಂಗ್ ಟು ಕಮ್? ಸೊ ಏನು ನಿಮ್ಮ ಅಡ್ವೈಸು ಬರ್ತಾ ಇರೋ ನರ್ಸಸ್ಗೆ, ಪ್ರಿಪೇರ್ ಆಗ್ತಿರೋರಿಗೆ ಬೆಸ್ಟ್ ಅಡ್ವೈಸ್ ಅಂದರೆ? ಸೊ ಏನು ಹೇಳ್ತೀರಾ? ಇಷ್ಟೆಲ್ಲ ನಿಮ್ಮ ಎಕ್ಸ್ಪೀರಿಯೆನ್ಸು, ನೀವು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಬಂದು, ಇನ್ನೇನು ನಿಮಗೆ ಈಗ ಇದು ರಿಜಿಸ್ಟರ್ಡ್ ನರ್ಸ್ ಅನ್ನೋ ಒಂದು ಲೈಸೆನ್ಸು ಕ್ಲಿಯರ್ ಮಾಡ್ತೀರಾ? ಹೋಪ್ಫುಲಿ ನೆಕ್ಸ್ಟ್ ಮಂತ್ ಅಲ್ಲ ಎಕ್ಸಾಮ್? ಸೊ ಕ್ಲಿಯರ್ ಮಾಡ್ತೀರಾ? ಆಲ್ ದ ಬೆಸ್ಟ್ ಅದಕ್ಕೆ. ಆ್ಯಂಡ್ ಸೊ ಇಷ್ಟೆಲ್ಲ ನಿಮ್ಮ ಈ ಒಂದು 2 ವರ್ಷದ ಜರ್ನಿಯಲ್ಲಿ, ಅಥವಾ ಲೈಕ್ 3 ಇಯರ್ಸ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು 3 ವರ್ಷದ ಜರ್ನಿನ ನೀವು ಬಂದಿರೋದ್ರಿಂದ ನಿಮ್ಮ ಅಡ್ವೈಸಸ್ ಏನು ಅವ್ರಿಗೆ? ಫಸ್ಟ್ ಪೇಷನ್ಸ್ ಇರಬೇಕು, ಕರೆಕ್ಟ್ ಏಜೆನ್ಸಿ ಸೆಲೆಕ್ಟ್ ಮಾಡಬೇಕು. ಅವ್ರು ಸಜೆಸ್ಟ್ ಮಾಡಿದ್ರು, ಈಗ ಇನ್ ಕೇಸ್ ನಾನೇ ಒಂದು ಏಜೆನ್ಸಿ ಸಜೆಸ್ಟ್ ಮಾಡ್ಬೋದು, ಹಾಗಂತ ನೀವು ಸೆಲೆಕ್ಟ್ ಮಾಡ್ಕೊಳಕ್ಕಾಗಂಗಿಲ್ಲ. ನೀವೇ ಓನಾಗಿ ಏಜೆನ್ಸಿ, ಚಲೋ ಏಜೆನ್ಸಿ, ಟ್ರಸ್ಟೆಡ್ ಏಜೆನ್ಸಿ ಹುಡುಕರಿ. ಅದರಿಂದ ಮುಂದೆ ನಿಮ್ಮ ಫ್ಯೂಚರ್ ಸೆಲೆಕ್ಟ್ ಮಾಡ್ಕೊರಿ. ಯಾಕಂದರೆ ಭಾಳ ಏಜೆನ್ಸೀಸ್ ಇದೆ, ಹೇಳ್ಕೊತ ಹೋದ್ರೆ ಭಾಳ ಏಜೆನ್ಸೀಸ್ ಐತಿ. ಕರೆಕ್ಟ್ ಏಜೆನ್ಸಿ ಬೇಕು ಕಲೀಲಿಕ್ಕೆ. ಅದು ಒಂದು ಚಾಲೆಂಜ್. ಈಗ ಪ್ರೆಸೆಂಟ್ ಸಿಚುವೇಶನಾಗ ಏಜೆನ್ಸೀಸ್ ಭಾಳ ಪ್ರಾಬ್ಲಮ್ ಆಗ್ತೈತಿ. ಯಾಕಂದರೆ ಎಲ್ಲರೂ ನಮ್ದು ಫಾಯ್ದಾ ಇರಲಾರ್ದೆ ಯಾರಿಗೂ ನಾವು ಒಳ್ಳೇದು ಮಾಡ್ತೀವಿ ಅನ್ನೋದು ಸುಳ್ಳೆ. ಎಲ್ಲರಿಗೂ ಫಾಯ್ದಾ ಇದ್ದಾಗ ಮಾತ್ರ ಅವ್ರು ಏನಾದರೂ ಕೊಡೋಕೆ ನೋಡ್ತಾರೆ. ಅದು ಕರೆಕ್ಟ್ ಏಜೆನ್ಸಿ ಸೆಲೆಕ್ಟ್ ಮಾಡಬೇಕು. ಸೊ ಏಜೆನ್ಸಿ ಅಂತ ಅಂದರೆ ಒಂದಲ್ಲದೆ ಒಂದು 10ನ ವಿಚಾರಿಸಿ, ಎಲ್ಲರ ಹತ್ರ ಹೋಗಿ ಡೆಮೋ ಇದ್ದೇ ಇರುತ್ತೆ, ಏನು ಎತ್ತ ಯಾವುದನ್ನ ಆಫರ್ ಮಾಡ್ತಾರೆ, ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀಟಾಗಿ ತಿಳ್ಕೊಳ್ಳಿ. ಕೆಲವರು ಫಸ್ಟಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ, ಆಮೇಲೆ ಹಿಡನ್ ಚಾರ್ಜಸ್ಸು ಅಂತ ಅಂದ್ಬಿಟ್ಟೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ಒಂದು 10 ಏಜೆನ್ಸಿ ಇದ್ದರೆ 10ನ್ನು ನೀವು ಸೆಗ್ರಿಗೇಟ್ ಮಾಡ್ತಾ, ರಿವ್ಯೂಸ್ನ ನೋಡ್ತಾ, ಇಲ್ಲಿ ಯಾರು ಬಂದು ಒಂದು ಸಕ್ಸಸ್ ಆಗಿರ್ತಾರೆ
ಅವರ ಒಂದು ಮಾರ್ಗದರ್ಶನ ಅಥವಾ ಅವರ ಒಂದು ಇನ್ಪುಟ್ಸ್ನ ತಗೊಂಡು ಎಲ್ಲ ಬೆಸ್ಟ್ ಇರೋದಿಲ್ಲ, ಬಟ್ ಹಂಗಂದ್ಬಿಟ್ಟು ಯಾವುದು ಚೆನ್ನಾಗಿಲ್ಲ ಅಂತಲೂ ಹೇಳೋದಕ್ಕಾಗಲ್ಲ. ಯಾವುದು ಪರವಾಗಿಲ್ಲ ಅಂತ ಅನ್ಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆ ಇಂಪಾರ್ಟೆಂಟ್ ಆಗಿ ನಿಮಗೆ ಇಟ್ಸ್ ಆಲ್ ಅಬೌಟ್ ಲ್ಯಾಂಗ್ವೇಜ್. ಸೊ ಜರ್ಮನಿ ಅಂದರೆ ಲ್ಯಾಂಗ್ವೇಜ್ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತೀನಿ. ಸೊ ಹಾಗಾಗಿ ಫುಲ್ಲು ಈ ಒಂದು ಟೈಮ್ ತೊಗೊಂಡು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಡೀಟೇಲ್ ಆಗಿ. ಸೊ ಹೋಪ್ ಎಲ್ಲರಿಗೂ ಇದೊಂದು ಆಲ್ಮೋಸ್ಟ್ ಸುಮಾರು ಕ್ವೆಶನ್ಸ್, ಒಂದು 100 ಕ್ವೆಶನ್ಸ್ ಇರುತ್ತೆ ನಿಮ್ಮ ಮೈಂಡಲ್ಲಿ, ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಇದರಲ್ಲಿ. ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಯಾವುದಾದ್ರೂ ಕ್ವೆಶನ್ಸ್ ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟು ನಾನು ಮುಂದೆ ನೆಕ್ಸ್ಟ್ ವೀಡಿಯೋಸ್ ಮಾಡಿದ್ರೆ ಅದ್ರಲ್ಲಿ ಕವರ್ ಮಾಡ್ತೀನಿ. ಆ್ಯಂಡ್ ಅವರು ಸಹ ಟೈಮ್ ತೊಗೊಂಡು ಒಂದು ಇಂಟ್ರೆಸ್ಟ್ ತೋರಿಸಿ ಬನ್ನಿ ಅಣ್ಣ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಅವ್ರ ಮನೆಗೆ ಕರೆದ್ರು. ಸೊ ಅವ್ರ ಮನೆಗೆ ಬಂದಿದ್ದೀನಿ ನಾನು. ಊಟ ಎಲ್ಲ ಮಾಡಿದ್ರು, ಸಕ್ಕತ್ತಾಗಿತ್ತು, ತಿಂದೆ. ಸೊ ಚೆನ್ನಾಗಿ ಕುಕ್ ಮಾಡಿದ್ರು, ತುಂಬ ಖುಷಿ ಆಯ್ತು ನನಗೂ. ಸೊ ನೋಡೋಣ, ಇದೇ ಥರ ಮುಂದೆ ವ್ಲಾಗ್ಸ್ ಮಾಡ್ತಿರೋಣ. ನಾನು ಅವ್ರಿಗೂ ಹೇಳಿದ್ದೀನಿ, ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡಿ, ನಿಮ್ಮ ಆ್ಯಕ್ಟಿವಿಟೀಸ್ ಹೆಂಗಿರುತ್ತೆ ಅಲ್ಲಿ ಆ್ಯಸ್ ಎ ನರ್ಸ್ ಜರ್ಮನಿಯಲ್ಲಿ ಯಾವ್ಯಾವ ಥರ ಇರುತ್ತೆ, ಇನ್ನೂ ಒಂಥರ ಲೈವ್ ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತೆ. ನೋಡೋಣ ಏನು ಮಾಡ್ತಾರೆ. ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ. ನಮ್ಮ ಮುಂದೆ ಇದೇ ರೀತಿ ನರ್ಸಿಂಗ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀವಿ. ಸೊ ಏನಂದರೆ ನನ್ನ ಒಂದು ಇಂಟೆನ್ಷನ್ ಏನಂದರೆ ಒಂದು 4 ಜನಕ್ಕೆ ಹೆಲ್ಪ್ ಆಗಬೇಕು. ಆ್ಯಂಡ್ ಇದು ತುಂಬ, ನಾನು ಒಂದು ಹಳ್ಳಿಯಿಂದ ಬಂದಿರೋದ್ರಿಂದ ನಮ್ಮ ರೂರಲ್ ಏರಿಯಾಸಲ್ಲಿರೋ ಮಕ್ಕಳಿಗೆ ತುಂಬ ಜನಕ್ಕೆ ಫಾರಿನ್ಗೆ ಹೋಗೋದಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಒಳ್ಳೆ ಮನಸ್ಸಿಂದ ಮಾಡ್ತಿರೋದು. ಅದು ಬಿಟ್ಟು ಬೇರೆ ಏನೂ ಇಂಟೆನ್ಷನ್ ಇಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರೇ ಆಗಿರ್ಬೋದು ಅವ್ರಿಗೆ ಶೇರ್ ಮಾಡಿ. ಎಕ್ಸ್ಪೆಷಲಿ ಈಗ 10th ಮುಗಿಸ್ತಿರೋರು ಅಥವಾ ಈಗ PUCಗೆ ಎಂಟ್ರಿ ಆಗಬೇಕಾಗಿರೋರು. ಸೊ ಇವಾಗಲೇ ಈ ಒಂದು ಪಾತ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ಭವಿಷ್ಯ ಚೆನ್ನಾಗಿರುತ್ತೆ. ಆ್ಯಂಡ್ ಪೇರೆಂಟ್ಸ್ಗೂ ಅಷ್ಟೇ ಲಕ್ಷ ಖರ್ಚು ಮಾಡೋದು ಬೇಕಾಗಿಲ್ಲ. ಇಂಡಿಯಾದಲ್ಲೇ ಲಕ್ಷ, ಈಗ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಸೇರಿಸ್ಬೇಕಂದ್ರೆ ಈಗ 20 ಲಕ್ಷ ಡೊನೇಷನ್ ಕೇಳ್ತಾರೆ. ಮ್ಯಾನೇಜ್ಮೆಂಟ್ ಸೀಟ್ ಅಂದರೆ 20 ಲಕ್ಷ ಕೇಳ್ತಾರೆ. ಸೊ ಎಜುಕೇಷನ್ನು ಅಬ್ರಾಡಲ್ಲೇ ಕಡಿಮೆ ಆಗೋಗ್ಬಿಟ್ಟಿದೆ, ಇಂಡಿಯಾದಲ್ಲಿ ಕಾಸ್ಟ್ಲಿ ಆಗಿದೆ. ಸೊ ಹಾಗಾಗಿ ರೂರಲ್ ಏರಿಯಾಸಲ್ಲಿರ್ಬೋದು, ಹಳ್ಳಿಯಲ್ಲಿರ್ಬೋದು, ನೀವು ಸಿಟಿಯಲ್ಲಿರಲಿ, ಯಾವುದೇ ಮಕ್ಕಳಿಗೆ ನೀವು ನರ್ಸಿಂಗ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಒಳ್ಳೆ ಒಂದು ಟ್ರಂಪ್ ಕಾರ್ಡ್ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಮಕ್ಕಳಿಗೆ ಸಹಾಯ ಆಗುತ್ತೆ. ಸೊ ನೀವು ಕಡಿಮೆ ದುಡ್ಡಲ್ಲಿ ನೀವು ಬೇರೆ ದೇಶಕ್ಕೆ ಬಂದು ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಫ್ಯಾಮಿಲಿನೆಲ್ಲ ಖುಷಿಯಾಗಿ ನೋಡ್ಕೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಆ ಒಂದು ಒಳ್ಳೆ ಇಂಟೆನ್ಷನಿಂದ ಮಾಡ್ತಿರೋದು. ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಎಲ್ಲ ಕೂಡ್ಕೊಂಬರುತ್ತೆ ಅಂತ ಹೇಳ್ತಾರೆ. ಸೊ ಅದರ ಭಾಗವಾಗಿ ಇದು ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ವೀಡಿಯೋಸ್ಗೋಸ್ಕರ ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೇನಾದರೂ ಹೇಳ್ಬೇಕಿರ್ತಿದ್ಯಾ? ಒಂದು ಹೇಳಬೇಕಿತ್ತು, ಈಗ ನೀವು ಹೇಳಿದ್ರಲ್ಲ 10th ಆದಮೇಲೆ ಸೆಲೆಕ್ಟ್ ಮಾಡ್ಕೋರಿ ಅಂತ, ಅದ್ರ ಬಗ್ಗೆನೇ ನಾನು ಹೇಳಬೇಕಿತ್ತು. PUC ನರ್ಸಿಂಗ್ ಸೈನ್ಸ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ PUC ಸೈನ್ಸ್ ಮುಗಿದ್ಮೇಲೆ ಜರ್ಮನ್ ಲ್ಯಾಂಗ್ವೇಜ್ 1 ಇಯರ್ ನಾವು ಟೈಮ್ ಕೊಟ್ಟರೆ ಇಲ್ಲಿ ಬಂದು ನಾವು ನರ್ಸಿಂಗ್ ಕೋರ್ಸ್ ಮಾಡ್ಬೋದು. ಅದಕ್ಕೆ ಗೌರ್ಮೆಂಟೇ ಪೇ ಮಾಡುತ್ತೆ. 1 ಲ್ಯಾಕ್ ಅಬೌಟ್ 1 ಲ್ಯಾಕ್ ಪೇ ಮಾಡುತ್ತೆ. 3 ಇಯರ್ಸ್ ನರ್ಸಿಂಗ್ ಕೋರ್ಸ್ ಮಾಡಿ ಜಾಬ್ ಆಪರ್ಚುನಿಟೀಸ್ ಇದೆ. ನೋಡಿ, ಈ ಥರ ಎಲ್ಲ ಆಪರ್ಚುನಿಟೀಸ್ ಇದೆ. ಹೇಳ್ತಾ ಹೋದರೆ ಈ ವಿಡಿಯೋ ಸಾಕಾಗಲ್ಲ, ಇನ್ನೂ ಒಂದು 10 ವಿಡಿಯೋ ಮಾಡ್ಬೋದು. ಸೊ ಇದ್ರ ಬಗ್ಗೆ ಒಂದೊಂದೇ ಟಾಪಿಕ್ನ ಪಿಕ್ ಮಾಡಿ ಅದ್ರ ಬಗ್ಗೆನೂ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಬ್ರೀಫ್ ಮಾಡೋದಕ್ಕೆ ಈ ವಿಡಿಯೋ ಮಾಡಿರೋದು. ನಿಮಗೆ ಯಾವ ಟಾಪಿಕ್ ಮೇಲೆ ಕೇಳಬೇಕೋ ಅದನ್ನು ಕಮೆಂಟ್ ಮಾಡಿ. ಯಾವ ಟಾಪಿಕ್ಕು ಜಾಸ್ತಿ ಜನ ಕಮೆಂಟ್ ಮಾಡ್ತೀರಾ ಅದನ್ನು ಚೂಸ್ ಮಾಡ್ಕೊಂಡು ನೆಕ್ಸ್ಟ್ ವ್ಲಾಗ್ನ ಮಾಡ್ತೀವಿ ಅಂತ ಹೇಳ್ತಾ, ಇದೇ ರೀತಿ ವಿಡಿಯೋಸ್ಗೋಸ್ಕರ ನಮ್ಮನ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ತಂಗಿಯವರು ಕಟ್ತಿದ್ದಾರೆ. ಇದೆಲ್ಲ ತಗೊಂಡ್ಬಂದಿದ್ದೆ, ಇಂಡಿಯಾದಲ್ಲಿ ತಂದಿದ್ದ? ಇಂಡಿಯಾದಿಂದ ಕೊರಿಯರ್ ಮಾಡಿಸಿದ್ದಾಗ ಅದು ನಿನ್ನ ಕೈಗೆ ಸೇರ್ಬೇಕಂತಿತ್ತೇನೋ. ಇಷ್ಟು ದಿನ ಆದರೂ ನಿನ್ನ ಕೈಗೇನೆ ಸೇರು.